ಕೆಆರ್ಎಸ್ ಅಣೆಕಟ್ಟೆ ಅತ್ಯಂತ ಸೂಕ್ಷ್ಮ ವಿಚಾರ. ಅದರ ಸುರಕ್ಷತೆಗೆ ಎಲ್ಲರೂ ಮೊದಲ ಆದ್ಯತೆ ನೀಡಬೇಕು. ಈ ವಿಚಾರವನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದಂತೆ ಕಂಡುಬಂದಿಲ್ಲ. ಇದರ ಬಗ್ಗೆ ತೀವ್ರ ನಿಗಾ ವಹಿಸದಿದ್ದರೆ ಮುಂದಾಗಬಹುದಾದ ಅನಾಹುತಗಳಿಗೆ ನೀವೇ ನೇರ ಹೊಣೆಗಾರರಾಗುತ್ತೀರಿ ಎಂದು ಸಂಸದೆ ಸುಮಲತಾ ಅಂಬರೀಶ್ ಅಧಿಕಾರಿಗಳನ್ನು ಎಚ್ಚರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಹಿತದೃಷ್ಟಿಯಿಂದ ಸಿಇಒ, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಜಾಬ್ ಕಾರ್ಡ್ ಮೇಳ ಆಯೋಜಿಸಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಿಂದ ಜಿಲ್ಲೆಯ ಹಲವು ನಿರುದ್ಯೋಗಿ ಯುವತಿಯರಿಗೆ ಉದ್ಯೋಗಾವಕಾಶ ಲಭಿಸುವ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಕುರಿತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವ ಮೂಲಕ ಸಿಇಒ ಅವರಾಗಿ, ಎಸ್ಪಿ ಅವರಾಗಿ ಎಲ್ಲರೂ ಮಹಿಳಾ ಶಕ್ತಿಯನ್ನು ಮಂಡ್ಯದಲ್ಲಿ ಈ ಒಂದು ದಿಶಾ ಸಭೆ ಫಸ್ಟ್ ಟೈಮ್ ನಾವು ಕಂಡಕ್ಟ್ ಮಾಡ್ತಿರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಮಂಡ್ಯ ನಗರದ ಮಿಮ್ಸ್ ಮತ್ತು ಶ್ರೀರಂಗಪಟ್ಟಣದಲ್ಲಿ ಆನ್ ಸೈಟ್ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಸ್ ನಿರ್ಮಾಣ ಮಾಡಲು ಮಂಜೂರಾತಿ ದೊರೆತಿದ್ದು, ಇದು ಯಾವ ಹಂತದಲ್ಲಿದೆ ಈ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ. ಹಾಗೂ ಈ ಒಂದು ವರ್ಕ್ನ, ಈ ಕಾಮಗಾರಿಯನ್ನ ಎಕ್ಸ್ಪಿಡೈಟ್ ಮಾಡಿ ತ್ವರಿತಗತಿಯಲ್ಲಿ ಸಂಪೂರ್ಣಗೊಳಿಸಲು ಅಗತ್ಯ ಕ್ರಮ ತಗೊಳ್ಳಬೇಕು ಅಂತ ಹೇಳಬಹುದು. ಮಂಡ್ಯ ನಗರದ ಮಿಮ್ಸ್ ನಲ್ಲಿ PMK ಇಂದ ಈಗಾಗಲೇ 25 ವೆಂಟಿಲೇಟರ್ಗಳನ್ನು ನೀಡಲಾಗಿತ್ತು. ಈ ವೆಂಟಿಲೇಟರ್ಗಳು ಚಾಲ್ತಿಯಲ್ಲಿಲ್ಲ. ಅಲ್ಲಿನ ಒಂದು ವಿವರಗಳು, ಕೋವಿಡ್-19 ಇನ್ನೇನು 3ನೇ ಅಲೆನೂ ಬರಬಹುದು ಅಂತ ಒಂದು ವದಂತಿಗಳು ವಿಜ್ಞಾನಿಗಳು ಹೇಳೋ ರೀತಿ ಪ್ರಕಾರ ಕೇಳಿಬರೋ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮುಂಜಾಗ್ರತಾ ಕ್ರಮವಾಗಿ ಆಕ್ಸಿಜನ್, ವೆಂಟಿಲೇಟರ್, ಆಂಬ್ಯುಲೆನ್ಸ್ ಹಾಗೂ ಇತರ ಅಗತ್ಯಗಳ ಕುರಿತು ಯಾವ ತಯಾರಿಯನ್ನು ಈಗಾಗಲೇ ಮಾಡಲಾಗಿದೆ. ಈ ಒಂದು ಡೀಟೇಲ್ಸ್. ಕೋವಿಡ್-19 3ನೇ ಅಲೆ ಮಕ್ಕಳಿಗೆ ಹೆಚ್ಚಾಗಿ ಪ್ರಭಾವ ಬೀರುತ್ತಿದೆ ಅಂತ ಈಗಾಗಲೇ ತಜ್ಞರು ಸಲಹೆ ನೀಡಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಅವಶ್ಯವಿರುವ ಯಾವ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಇದು ತುಂಬಾ ಮುಖ್ಯವಾಗುತ್ತೆ. ಬೇಗ ವ್ಯಾಕ್ಸಿನೇಷನ್ ಡ್ರೈವ್ ಇಂದ ಎಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಈವರೆಗೂ ಸಿಕ್ಕಿದೆ ಹಾಗೂ ಉಳಿದಂತ ಜಿಲ್ಲೆಯಲ್ಲಿ ಇನ್ನು ಎಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಸಿಕ್ಕಿಲ್ಲ, ದೊರಕೋದಿಲ್ಲ. ಆಮೇಲೆ ಟಾರ್ಗೆಟ್ ಏನಾದರೂ ಇಟ್ಕೊಂಡಿದ್ದೀರಾ, ಅದಕ್ಕೊಂದು ಟೈಮ್ ಫ್ರೇಮ್, ಈ ಡ್ಯೂರೇಷನ್ ಅಲ್ಲೇ ಮುಗಿಸ್ಬೇಕು ಅಂತ ಸೆಂಟರ್ ಇಂದ ಏನಾದರೂ ಆದೇಶ ಇದೆಯಾ, ಅದನ್ನು ಯಾವ ರೀತಿಯಲ್ಲಿ ನೀವು ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಯಾವ ಸ್ಟೆಪ್ಸ್ ತಗೊಳ್ತಿದ್ದೀರಾ, ಈ ಒಂದು ಮಾಹಿತಿ. ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ ನಂತರ ವ್ಯಾಕ್ಸಿನೇಷನ್ ಕೊರತೆ ಇದೆ, ವ್ಯಾಕ್ಸಿನೇಷನ್ ಶಾರ್ಟೇಜ್ನ ನಾವು ಫೇಸ್ ಮಾಡ್ತಿದ್ದೀವಿ ಅಂತ ಆಗಾಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಇದನ್ನು ನಿವಾರಿಸಲು ಏನೇನು ಕ್ರಮಗಳು ತಗೊಂಡಿದೆ? ಈಗಾಗಲೇ ರಾಜ್ಯ ಸರ್ಕಾರದಿಂದ ಪ್ರತಿ ತಾಲೂಕಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾದರಿ ಆರೋಗ್ಯ ಕೇಂದ್ರವನ್ನಾಗಿ ಪರಿವರ್ತಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಮಾನ್ಯ ಆರೋಗ್ಯ ಸಚಿವರ ಸಲಹೆ ಮೇರೆಗೆ ಮಂಡ್ಯ ತಾಲೂಕಿನ ಕೆರಗೋಡು ಆರೋಗ್ಯ ಕೇಂದ್ರವನ್ನು ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಮಾಡಲು ನಾನು ಈಗಲೇ ಸೂಚಿಸಿದ್ದೆ. ಇದರ ಪ್ರಗತಿ ಹಾಗೂ ಅನುಷ್ಠಾನ ಕಾಲಕಾಲಕ್ಕೆ ನನಗೆ ಅಪ್ಡೇಟ್ಸ್ ಕೊಡಿಯಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಸಂಪೂರ್ಣಗೊಳಿಸಲು ಈ ಹಿಂದೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೆ. ಕಾಮಗಾರಿ ಪೂರ್ಣಗೊಳಿಸುವುದು ವಿಳಂಬ ಆಗುತ್ತಿದೆ ಅನ್ನುವಂಥ ಮಾಹಿತಿ ಇದೆ. ಕೋವಿಡ್ ಸಂದರ್ಭದಲ್ಲಿ ರೋಗಿಗಳಿಗೆ ತೊಂದರೆ ಆಗದಂತೆ ಆದ್ಯತೆ ಮೇರೆಗೆ ಪರಿಗಣಿಸಿ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕೋವಿಡ್ಗೆ
ಈ ಒಂದು ಕಳೆದ ಬಾರಿ ನಾವು ವಿಶೇಷವಾಗಿ ಕೋವಿಡ್-19 ಸಮಯದಲ್ಲಿ ಮಾಡಿದ್ರೆ ಆಗ ನಾವು ಕೊರೋನಾ ವೈರಸ್ ಇಂದಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಆ ಸಮಯದಲ್ಲಿ ಒಂದಷ್ಟು ಅನ್ನೆಸೆಸರಿ ವಿಷಯಗಳು ತೊಂದರೆಗಳು ಆಗಿರೋದಂತೂ ನಿಜ. ಇಟ್ ವಾಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಈ ರೀತಿಯ ಒಂದು ಮುಖ್ಯವಾದ ಒಂದು ನಾವು ಮೀಟಿಂಗ್ ಮಾಡಬೇಕಾದ್ರೆ ಅದನ್ನು ಕಾರ್ಯಕ್ರಮ ಹೋಗಿ ಬೇರೆ ಬೇರೆ ಹೋಗಿ ಈ ವಿಷಯವಾಗಿ ಐ ಹ್ಯಾವ್ ಅನ್ ಅಬ್ಜೆಕ್ಷನ್ ರಿಗಾರ್ಡಿಂಗ್ ಒನ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ ಇನ್ ದಿಸ್ ರೀಜನ್. ಮಂಡ್ಯ ಜಿಲ್ಲೆಯಲ್ಲಿ ಕೋವಿಡ್-19 ಮಹಾಮಾರಿಯ ನಿಯಂತ್ರಣ ಮತ್ತು ರೋಗದ ವಿರುದ್ಧ ಹಲವಾರು ಅಭಿಪ್ರಾಯಗಳನ್ನು ಸಂಗ್ರಹಿಸುತ್ತಾ ಅಗತ್ಯ ಕ್ರಮಗಳನ್ನು ತಗೊಳ್ಳುವ ನಿಟ್ಟಿನಲ್ಲಿ ನಡೆದಿದ್ದ ಸಭೆ ಸಂದರ್ಭದಲ್ಲಿ ಜಿಲ್ಲೆಗೆ ಅತ್ಯವಶ್ಯಕವಾಗಿದ್ದ LMO ಧ್ರುವೀಕೃತ ವೈದ್ಯಕೀಯ ಆಮ್ಲಜನಕ ಗಣನೀಯ ಕೊರತೆ ಇದರಿಂದ ಅಂದರೆ ನಮ್ಮ ಒಂದು ಫೋನ್ ಕಾನ್ವರ್ಸೇಷನಲ್ಲಿ ತಾವೇ ನನಗೆ ಈ ವಿಷಯವನ್ನು brought it to my notice and you said ನಾವು ಆಕ್ಸಿಜನ್ ಒಂದು ಕೊರತೆ ಇದೆ, ನಮ್ಮಲ್ಲಿ ಆಕ್ಸಿಜನ್ ಇನ್ನೂ ಹೆಚ್ಚಾಗ್ತದೆ, ನಾವು ಬೆಡ್ಸ್ನು ಇನ್ಕ್ರೀಸ್ ಮಾಡ್ಬೋದಾಗಿತ್ತು, ಒಂದು ಇನ್ನಷ್ಟು ಪೇಷಂಟ್ಸ್ ನಾವು ಅಡ್ಮಿಟ್ ಮಾಡ್ಕೋಬಹುದು ಅನ್ನುವಂಥ ಮಾತುಗಳು ಹೇಳಾಗಿದೆ. ಪ್ರತಿನಿತ್ಯ 20 ಸಿಲಿಂಡರ್ಗಳು ನೀವು ಕಳಿಸ್ತಾ ಇದ್ರಿ, MK ಸಿಲಿಂಡರ್ಗಳನ್ನು, ಅದನ್ನು ಪೂರೈಸಿ ನಾನು ಅದನ್ನು ಭರ್ತಿ ಮಾಡಿಸಿ ಆ ಆಕ್ಸಿಜನ್ನ ನಾನು ಕಳಿಸಿರುವಂಥ ಕೆಲಸ ಮಾಡಿದ. ನಿಮಗೆ ಟಿಲ್ ವಾಟ್ ಟೈಮ್ ಯು ಸೈಡ್ ಇಟ್ ಇಸ್ ನೆಸಸರಿ ಅನ್ನೋದು ಡಿಪೆಂಡೆನ್ಸ್ ಮೇಲೆ ನಾನು ಈ ಒಂದು ಕೆಲಸವನ್ನು ಮಾಡಿದ್ದೆ. ಈ ಒಂದು ವಿಷಯದಲ್ಲಿ ಇದರ ಒಂದು ಎಕ್ಸ್ಪ್ಲನೇಷನ್, ಒಂದು ಡೀಟೇಲ್ಸ್ ಕೇಳುವಾಗ ಈ ಹೋದ ಕಳೆದ ಸಭೆಯಲ್ಲಿ ಈ ಸಿಲಿಂಡರ್ಗಳು ಇದು ಯಾವ ರೀತಿ ನಮಗೆ MK ಸಿಲಿಂಡರ್ಸ್ ಬಂತು, ಅದನ್ನು ನಾವು ಯಾವ ರೀತಿ ನಾನು ಬೆಂಗಳೂರಿಂದ ಮೈಸೂರಿಂದ ಪ್ಲಾಂಟ್ಸ್ನ ರಿಕ್ವೆಸ್ಟ್ ಮಾಡಿ ನನ್ನ ಒಂದು ಕಾಂಟ್ಯಾಕ್ಟ್ಸ್ ನೆಟ್ವರ್ಕ್ನ ಯೂಸ್ ಮಾಡಿದ್ದೇನೆ. ಇದರ ವಿಷಯವಾಗಿ ಅನಾವಶ್ಯಕವಾದ ಒಂದು ವಿವರಣೆ ಇಲ್ಲಿ ಬಂದಿತ್ತು. ಈ ಸಭೆಯಲ್ಲಿ ವಿವರಿಸುವ ವೇಳೆ ಪಾಂಡವಪುರ ಉಪವಿಭಾಗಾಧಿಕಾರಿಗಳು AC ಅನಾವಶ್ಯಕವಾಗಿ ಒಂದು ಅವರು ಕೊಟ್ಟಿರೋ ಒಂದು ಇನ್ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇಂದ ಇದೊಂದು ರಾಜಕೀಯವಾದ ಒಂದು ದಿಕ್ಕಿಗೆ ಹೋಗ್ಬೇಕಿತ್ತು, ವಿಚ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಅಂಡ್ ಅದಾಗಬಾರ್ದು ಈ ಸಭೆಯಲ್ಲಿ. ಅದು ಕೋವಿಡ್ ಅಂತ ಒಂದು ಮಹಾಮಾರಿ, ಅದನ್ನು ಯಾವ ರೀತಿ ನಾವು ಎದುರಿಸಬೇಕು, ಯಾರೆಲ್ಲ ಏನು ಸಹಕಾರ ಮಾಡ್ಬೋದು ಅನ್ನುವಂಥ ವಿಚಾರ ಮುಖ್ಯವಾಗಿ. ಜನಗಳ ಪ್ರಾಣ ಹೋಗ್ತಾ ಇದೆ, ಬೆಡ್ ಸಿಗ್ತಾ ಇಲ್ಲ, ಮೆಡಿಸಿನ್ ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಬೇಜವಾಬ್ದಾರಿತನದಿಂದ ಆ ಜನಕ್ಕೆ ಸಿಗಬೇಕಾಗಿರೋ ಆ ಸೌಲಭ್ಯಗಳು, ಆ ಅಗತ್ಯವಾದ ಮೆಡಿಸಿನ್, ಆಕ್ಸಿಜನ್, ICU, ಆಂಬ್ಯುಲೆನ್ಸು ಇತ್ಯಾದಿ ಇದೆಲ್ಲ ಡೈವರ್ಟ್ ಆಗಿಬಿಟ್ಟು ಬೇರೆ ಬೇರೆ ಕಡೆ ಹೋಗಿದೆ. ಸೊ ಐ ವಾಂಟ್ ಎ ಪ್ರಾಪರ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ರಿಜಿಸ್ಟರಿಂಗ್ ಮೈ ಸ್ಟ್ರಾಂಗ್ objection to this behavior by the particular AC. ಈ ಸಭೆಯಲ್ಲಿ ಒಂದು ಫ್ಯೂ ಪಾಯಿಂಟ್ಸ್ ಇಟ್ಕೊಂಡು ಹೈಲೈಟ್ ಮಾಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಅಷ್ಟೇನು ಕೆಲಸಗಳು ಆಗಿರೋಕ್ಕೆ ಸಾಧ್ಯನೂ ಇದ್ದಾಗಿಲ್ಲ. ಎಲ್ಲ ಆಫೀಸ್ಗಳು, ಎಲ್ಲ ಗೌರ್ಮೆಂಟ್ ಕೆಲಸಗಳು ಸ್ಥಗಿತ ಆಗೋದಿರೋದಿಲ್ಲ. ನಮಗೆ ನಮ್ಮ ಜಿಲ್ಲೆಗೆ ಈ ಒಂದು ಬರೋ ಒಂದು ಮಾನ್ಸೂನ್ ಏನಿದೆ ಇದರಲ್ಲಿ ಏನಾಗಬೇಕು, ಈ ವಿಷಯಗಳನ್ನು ನಾವು ತಗೊಂಡು ಅಟ್ ದ ಸೇಮ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಒಂದು ಬರ್ನಿಂಗ್ ಇಶ್ಯೂ ಇರೋದು ಅಕ್ರಮ ಗಣಿಗಾರಿಕೆ. ಇದನ್ನು ಟಚ್ ಮಾಡಿ ಐ ವಿಲ್ ಆಸ್ಕ್ ಫಾರ್ ಯುವರ್ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಸ್ ಆನ್ಸರ್ಸ್. ವಿಶ್ವ ಪ್ರಸಿದ್ಧ KRS ಜಲಾಶಯದ ಅಸ್ತಿತ್ವಕ್ಕೆ ನೇರವಾಗಿ ಅಡ್ಡಿ ಉಂಟಾಗಿರುವುದು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಪ್ರದೇಶದ ಸುತ್ತಲೂ ಅಕ್ರಮವಾಗಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯಿಂದ. ಈ ವಿಷಯವನ್ನು ನಾನು ಸಂಸತ್ತಿನ ಸಭೆಯಲ್ಲಿ ಚರ್ಚಿಸಿದ್ದೇನೆ ಹಲವಾರು ಹಿಂದೆ ಸಹ. ಇದಲ್ಲದೆ ನಾನು ರಾಜ್ಯ ಸರ್ಕಾರಕ್ಕೆ ಆಯಾ ಸಚಿವರಿಗೂ ತಿಳಿಸಿರುವುದನ್ನು ಗಮನ ಸೆಳೆದು ಜಲಾಶಯವನ್ನು ರಕ್ಷಿಸಲು ಮತ್ತು ಅದರ ರಚನೆಯನ್ನು ರಕ್ಷಿಸಲು ಆ ಚಟುವಟಿಕೆಗಳನ್ನು ನಿಲ್ಲಿಸುವುದು ಜಿಲ್ಲಾಡಳಿತ ಜವಾಬ್ದಾರಿಯಾಗಿದೆ. ಐ ಆಮ್ ಟೇಕಿಂಗ್ ಎ ವೆರಿ
ಆ್ಯಕ್ಚುಲಿ ನೀವು ಚಾರ್ಜ್ ತಗೊಂಡ ತಕ್ಷಣ ಫಸ್ಟ್ ಮೀಟಿಂಗ್ ಎಸ್ ಪಿ ಅವ್ರ ಜೊತೆ ನಿಮ್ಮ ಜೊತೆ ಮಾಡಿದಾಗೂ ನಾನು ನನ್ನ ಸ್ಟ್ಯಾಂಡ್ನ ಸ್ಪಷ್ಟವಾಗಿ ನಿಮಗೆ ಐ ವಿಲ್ ಫೈಟ್ ಲೀಗಲ್ ಟೈಮ್ ಕಮ್ ವಾಟ್ ಯಾರ ಪ್ರಭಾವ ಇರ್ಬೋದು, ಇನ್ನೇನಾದರೂ ಇಂಟರ್ಫಿಯರೆನ್ಸ್ ಇರ್ಬೋದು, ಅದು ನನ್ನ ಮೇಲೆ ಆ ಪ್ರಭಾವ ಬೀಳೋ ಚಾನ್ಸ್ ಇಲ್ಲ. ನಿಮ್ಮ ಮೇಲೂ ಬಿಡದೆ ಇರೋಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಈ ಯಾವುದೇ ನಿಟ್ಟಿನಲ್ಲಿ ಈ ಜಲಾಶಯದ ರಕ್ಷಣೆಗೆ ಮತ್ತೊಮ್ಮೆ ನಾನು ಒತ್ತು ನೀಡುತ್ತೇನೆ. ಸಂಬಂಧಪಟ್ಟಿದ್ದು ಬೇಬಿ ಬೆಟ್ಟ ಸರ್ವೆ ನಂಬರ್ 1ರಲ್ಲಿ ಎಷ್ಟು ಗಣಿಗುತ್ತಿಗೆಗಳನ್ನು ಪರಿಸರ ವಿಮೋಚನಾ ಪತ್ರ ಇಲ್ಲದ ಕಾರಣಕ್ಕಾಗಿ ರದ್ದುಗೊಳಿಸಲಾಗಿದೆ. ಬೇಬಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿರುವ ಒಟ್ಟು ಸುಮಾರು 31 ಎಕರೆ ಗಣಿಗುತ್ತಿಗೆಗಳಿಂದ ಈವರೆಗೂ ಎಷ್ಟು ರಾಜಧನ ಪಾವತಿಸಲಾಗಿದೆ ಮತ್ತು ಎಷ್ಟು ಪ್ರಮಾಣದ ದಂಡ ವಿಧಿಸಲಾಗಿದೆ, ಎಷ್ಟು ಪ್ರಮಾಣದ ದಂಡ ಗಣಿಗಳಿಂದ ಹಾಗೂ ಕ್ರಷರ್ಗಳಿಂದ ವಸೂಲಾಗಿದೆ, ಸಂಪೂರ್ಣ ಡೀಟೇಲ್ಸ್ನ ಕಳೆದ 20 ವರ್ಷಗಳಿಂದ ಬೇಬಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿರುವ ಗಣಿ ಗುತ್ತಿಗೆಗಳಿಂದ ಎಷ್ಟು ಪ್ರಮಾಣದ ಕಚ್ಚಾ ಕಲ್ಲನ್ನು ಹೊರತೆಗೆ ಫೂಲ್ ಪ್ರೂಫ್ ಹೊರತೆಗೆಯಲಾಗಿದೆ, ಕಲ್ಲನ್ನು ಹೊರತೆಗೆಯಲಾಗಿದೆ. ಇದರ ನಿಖರ ಮಾಹಿತಿ ಪಡೆಯಲು ಡ್ರೋನ್ ಸರ್ವೆ ಅಗತ್ಯವಿತ್ತು. ಡ್ರೋನ್ ಸರ್ವೆನ ಈ ಮೊದಲೇ ರಿಕ್ವೆಸ್ಟ್ ಮಾಡಿ ಟೆಂಡರ್ ಕಾಲ್ ಮಾಡಿದ್ದೀರಾ. ಡ್ರೋನ್ ಸರ್ವೆ ನಡೆಸುವ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದೀರಾ ಇದನ್ನ ಡೀಟೇಲ್ಸ್. ಮೈಸೂರು ಬ್ಯಾಂಗ್ಳೂರ್ 10 ಲೇನ್ ಎಕ್ಸ್ಪ್ರೆಸ್ ಕಾರಿಡಾರ್, ಇದಕ್ಕೆ ಒಂದು ಫ್ಲೈಓವರ್ ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನ್ ಶಿಂಷಾಲಿಂದ ಅದನ್ನು ನ್ಯಾರೋ ಮಾಡಿ 6 ಲೇನ್ ರೋಡ್ ಆಗಿ ವಿತ್ ನೋ ಸರ್ವಿಸ್ ರೋಡ್ ಆಸ್ ಅ ಬೈಪಾಸ್ ಟು ಮಧುರ್ ಟೌನ್. ಅಂದರೆ ಅನ್ಸೈಂಟಿಫಿಕ್ ಆಗಿದೆ. ಜಾಗದಲ್ಲಿ ಇರೋರಿಗೆ ತುಂಬ ತೊಂದರೆ ಆಗ್ತಿದೆ. ಅದರಿಂದ ಅದು ಹಲವಾರು ಬಾರಿ ಅವ್ರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದು ನಡೆದಿಲ್ಲ ಅಂದರೆ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಕೆಲಸವನ್ನು ನಿಲ್ಲಿಸ್ತೀವಿ. ನಾನು ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ಗೆ ಹೋದಾಗ ಒಂದು ಹಲವು ಕಡೆ ಈ ರೀತಿ ರೈತರು ಅಲ್ಲಿ ಕೆಲಸಕ್ಕೆ ನಾವು ಕಡಿತೀವಿ, ನಮಗೆಲ್ಲ ತುಂಬಾ ತೊಂದರೆ ಆಗ್ತಿದೆ ಅಂತಂದರೆ ನಾನು ಖುದ್ದಾಗಿ ಅವ್ರನ್ನ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡಿ ಇಲ್ಲ ಕೆಲಸವನ್ನು ನಿಲ್ಲಿಸೋ ಇದು ಮಾಡಬೇಡಿ, ನಿಮ್ಗೆ ಏನೇನು ತೊಂದರೆ ಆಗ್ತಿದೆ ಅದನ್ನು ನಾನು ಅಡ್ರೆಸ್ ಮಾಡಿಸ್ತೀನಿ ಅಂತ ಖುದ್ದಾಗಿ ನನ್ನ ಜೊತೆಯಲ್ಲಿ NHA PD ಅವರು ಇದ್ದರು, ಅವರು ಅಶ್ಯೂರೆನ್ಸ್ ಕೊಟ್ಟಿದ್ರು. ಸೊ ಇದನ್ನು ರಿಅಸೆಸ್ ಮಾಡಿ ಖಂಡಿತ ಐ ವಾಂಟ್ ದಿಸ್ ಟು ಬಿ ಪುಷ್ ಕನ್ಸ್ಟ್ರಕ್ಷನ್. ಜನಕ್ಕೆ ಸಹ ಪಬ್ಲಿಕ್ಗೆ ತೊಂದರೆ ಆಗ್ತಿರೋ ರೀತಿಯಲ್ಲಿ ತಾಲೂಕಿನ ಅಗರಲಿಂಗನದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಮರು ನಿರ್ಮಾಣ ಮಾಡುವ ಭರವಸೆಯನ್ನು ನೀಡಲಾಗಿದೆ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೂಕ್ತ ಕ್ರಮ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ರಸ್ತೆ ಬದಿಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಮಂಡ್ಯ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳ ವಿವರಗಳನ್ನು ಅಳವಡಿಸಿದರೆ ಪ್ರವಾಸಿಗಳನ್ನು ಆಕರ್ಷಿಸಬಹುದು ಹಾಗೂ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಉತ್ತೇಜನ ನೀಡಬಹುದಾಗಿದೆ. ಐ ಆಮ್ ರಿಕ್ವೆಸ್ಟಿಂಗ್ ಇದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ತಗೊಂಡು ಮಾಡಬೇಕಾಗಿದೆ. ಅಂದರೆ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಏನಾದರೂ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಈ ಕಷ್ಟ ಎಲ್ಲ ಕಳೆದ ಮೇಲೆ ಜಿಲ್ಲೆಯಲ್ಲಿ ನಮಗೆ ಆದಷ್ಟು ಈ ಥರದ ಒಂದು ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳು ಮುಚ್ಚಿರೋ ಕಾರಣದಿಂದ ಜಿಲ್ಲೆಯಲ್ಲಿರುವ ಪ್ರವಾಸಿ ಗೈಡ್ಗಳಿಗೆ ಸಂಕಷ್ಟ ಎದುರಾಗಿದೆ. ಪ್ರವಾಸಿ ಗೈಡ್ಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಫುಡ್ ಕಿಟ್ ವಿತರಣೆ ಮಾಡಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ PCM ವತಿಯಿಂದ ಕ್ರಮ ಕೈಗೊಂಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಜಿಲ್ಲೆಯ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮಾಡಿರುವ ಕರೋನಾ ಗೆಲ್ಲೋಣ ಗೀತೆ ಯಶಸ್ವಿಯಾಗಿ ಎಲ್ಲೆಡೆ ಕೇಳುತ್ತಿದೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಗೀತೆ ರಚಿಸಿರುವ PCM ಇಲಾಖೆಯ ಪ್ರಯತ್ನಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಮನ್ನೂರಲ್ಲಿ ನಡೆದಿದ್ದ ಸ್ಕ್ಯಾಮ್ ಹಾಲು ಹಗರಣ
ಅನ್ಮೋಲ್ ಹಗರಣ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತನಿಖೆಯಲ್ಲಿದ್ದು ಇದನ್ನ ನ್ಯಾಯಯುತವಾಗಿ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಚಿಸಲು ಕೋರುತ್ತೇನೆ ಹಾಗೂ ಸದ್ಯದ ಸ್ಥಿತಿಗತಿಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರೂ ಮಾಹಿತಿ ಬಿಟ್ಟು ಬರ್ತಾ ಇದ್ರೆ ವೆರಿ ವೆರಿ ಡಯರ್ ಸಿಚುವೇಶನ್. ಇದರ ಕುರಿತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಆ್ಯಂಡ್ ಮುಂದಿನ ದಿಶಾ ಆಯ್ಕೆಯಾಗಿರೋದ್ರಿಂದ ಗ್ರಾಮದಲ್ಲಿ ಹಾಲಿ ಇರುವ ಸಮಸ್ಯೆಗಳನ್ನು ಹಾಗೂ ಅವಶ್ಯವಿರುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಮುಂದಿನ ದಿಶಾ ಸಭೆಯೊಳಗೆ ಈ ಸಂಬಂಧ ಕ್ರಿಯಾ ಯೋಜನೆ ರೂಪಿಸಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು. ಆದರ್ಶ ಗ್ರಾಮದ ಕ್ರಿಯಾ ಯೋಜನೆಯನ್ನು ರೂಪಿಸಿ ನನ್ನ ಗಮನಕ್ಕೆ ತಂದಲ್ಲಿ ನಾನು ಆದರ್ಶ ಗ್ರಾಮದಲ್ಲಿಯೇ ಸಭೆ ಕೈಗೊಂಡು ಈ ಕುರಿತು ಡಿಸ್ಕಸ್ ಮಾಡ್ತೀನಿ. ಮಂಡ್ಯ ತಾಲೂಕಿನ ಬೂದಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿರ್ವೇಶನ ರೈತರಿಗೆ ಹಕ್ಕುಪತ್ರ ರೈತರು ಪ್ರತಿಭಟನೆ ನಡೆಸಿರುವುದು ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಇದೆಯಾ? ನಿರ್ವೇಶನ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಕುರಿತು ಏನು ಆಕ್ಷನ್ ತಗೊಂಡಿದ್ದಾರೆ ಹಾಗೂ ಅದರ ಪ್ರಸ್ತುತ ಪರಿಸ್ಥಿತಿ ಇದೆ. ವಾಟ್ ಇಸ್ ದ ಲೇಟೆಸ್ಟ್ ಸ್ಟೇಟಸ್ ಆನ್ ದಿಸ್? I think if the concerned departments can answer this. ಇದನ್ನು ಜುಲೈ 20ರೊಳಗೆ ಕೆಲಸ ಮುಗಿಸ್ತೀವಿ. DRDO ಸಹಕಾರದಿಂದ ಈ ತಿಂಗಳ ಅಂತ್ಯದೊಳಗಡೆ ಪ್ಲಾಂಟ್ ಕಮಿಷನ್ ಆಗೋ ಸಾಧ್ಯತೆ ಇದೆ. ಇದೇ ರೀತಿ ಶ್ರೀರಂಗಪಟ್ಟಣದಲ್ಲಿ 500 LPM PSA ಪ್ಲಾಂಟು ಇದೆ, ಅದು ಕೆಲಸ ಶುರು ಆಗಿದೆ. ಅದನ್ನು ಜುಲೈ ಅಂತ್ಯದೊಳಗಡೆ ಕಂಪ್ಲೀಟ್ ಮಾಡ್ತೀವಿ. ಇನ್ನು ಮಿಕ್ಕಿದ NHAಗೆ ಸಂಬಂಧಪಟ್ಟಂತೆ 5 ವಾಕರ್ ಬ್ರಿಡ್ಜಸ್ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಸ್ಟೇಜಲ್ಲಿದೆ. ವಿತಿನ್ 2 months ವರ್ಕ್ ಸ್ಟಾರ್ಟ್ ಮಾಡ್ತೀವಿ, ವಿತಿನ್ ಎ ಇಯರ್ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟು ಅಮೃತ್ ಕುಡಿಯುವ ನೀರಿನ ಯೋಜನೆಯಲ್ಲಿ 16 ಕಿಲೋಮೀಟರ್ ನಾವು ಕೊಡಬೇಕಾಗಿತ್ತು ಜಾಗ, ಆದರೆ 250 ಮೀಟರ್ ಬಾಕಿ ಇದೆ. ಇನ್ನು ಮಿಕ್ಕಿದ ಲ್ಯಾಂಡ್ ಕೊಟ್ಟಿದ್ದೇವೆ. ಇಲ್ಲಿ ಶಿಂಷಾ ರಿವರ್ ಸರ್ವಿಸ್ ರೋಡ್ ಕನೆಕ್ಟಿವಿಟಿ ಇದೆ. ಆಸ್ ಪರ್ ಇಂಡಿಯನ್ ರೋಡ್ ಕಾಂಗ್ರೆಸ್ ಪಾಲಿಸಿ ಪ್ರಕಾರ ಎಕ್ಸ್ಪ್ರೆಸ್ ಹೈವೇ ಮ್ಯಾನ್ಯುವಲ್ ರೈಲ್ವೆ ಬ್ರಿಡ್ಜಸ್ ಮತ್ತು ರಿವರ್ ಕಂಟಿನ್ಯೂಟಿ ಕೊಡೋದಿಲ್ಲ. ಯಾಕಂದರೆ 12 ಲಾಸ್ ರೆವಿನ್ಯೂ ಆಗುತ್ತೆ, ಸರ್ವಿಸ್ ರೋಡ್ ಕಂಟಿನ್ಯೂಟಿ ಮಾಡೋದಿಲ್ಲ ಅಂತೇಳಿ. ಹಾಗಾಗಿ ಅಪ್ರೂವಲ್ ತಗೊಳ್ಳೋದಾದ್ರೆ ಅದೇ ಮಾಡೋಕ್ಕಾಗಲ್ಲ ಅಂತ ನೀವು ಈಗ ಹೇಳ್ಕೋಬಹುದು. ಅಲ್ಲಿ ಜನಕ್ಕೆ ಯಾರು ಉತ್ತರ ಕೊಡ್ತಾರೆ? ವಾಟ್ ಕೈಂಡ್ ಆಫ್ ಆಲ್ಟರ್ನೇಟ್ ಆರ್ ಯು ಸಜೆಸ್ಟಿಂಗ್ ಫಾರ್ ದಮ್ ಅನ್ನೋದು ಮುಖ್ಯ ಆಗುತ್ತೆ. ಬಿಕಾಸ್ ಏಕಾಏಕಿ ನಾವು ಇಲ್ಲ ಇದಾಗೋದಿಲ್ಲ ಆದರೆ ಜನ ಒಪ್ಪಲ್ಲ. ಬಿಕಾಸ್ ಅದರಲ್ಲಿ 7 ಮಂದಿ ಸತ್ತಿದ್ದಾರೆ. ಇನ್ನು ಮಿಕ್ಕದವರು ಹುಷಾರಾಗಿ ಹೋಗಿದ್ದಾರೆ. 4 ಪೇಷೆಂಟ್ಸ್ ಮಾತ್ರ ಈಗ ನಮ್ಮದು ಮ್ಯೂಕಾರ್ ಮೈಕೋಸಿಸ್. ಮತ್ತು ಇನ್ನು 22 ವೆಂಟಿಲೇಟರ್ಗಳನ್ನ ನಾನ್ ಕೋವಿಡ್ಗೆ ಅಂತ ಇಟ್ಕೊಂಡಿದ್ದೀವಿ. ಮತ್ತು ಇನ್ನು 4 ವೆಂಟಿಲೇಟ್ರು OBGಯಲ್ಲಿ ಇಟ್ಟಿದ್ದೀವಿ. ಸೊ ಅದಲ್ಲದೆ 5 ವೆಂಟಿಲೇಟರ್ಗಳನ್ನ ನಾವು ಪೀಡಿಯಾಟ್ರಿಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಸೊ 3 ವೆಂಟಿಲೇಟ್ರು ನಿಯೋನೆಟಲ್ಲಿ ಇಟ್ಕೊಂಡಿದ್ದೀವಿ. ಇಷ್ಟು ವೆಂಟಿಲೇಟರ್ಗಳು ವರ್ಕ್ ಆಗ್ತಾ ಇದೆ ಮೇಡಮ್. ಆಕ್ವಾ ವೆಂಟಿಲೇಟರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಲಾಸ್ಟ್ ವೀಕ್ ಬಂದು ಅವರೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದಾರೆ. ರಿಗಾರ್ಡಿಂಗ್ 3ನೇ ಅಲೆಗೋಸ್ಕರ ಪೀಡಿಯಾಟ್ರಿಕ್ಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ 90 ಬೆಡ್ಗಳು ಇಟ್ಕೊಂಡಿದ್ದೀವಿ ಮೇಡಮ್. 90 ಬೆಡ್ಡಲ್ಲಿ ನಮ್ಮ ಹತ್ರ 6 ಬೆಡ್ ICU ಇದೆ. ಮತ್ತೆ ಅದನ್ನೇ 28 ಬೆಡ್ ಮಾಡಬೇಕು ಅಂತ ಅದಕ್ಕೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಆಕ್ಸಿಜನ್ ಬೆಡ್ಡು 59 ಇದೆ ಮೇಡಮ್. ಸೊ ಅದಲ್ಲದೆ ನಾನ್ ಆಕ್ಸಿಜನ್ ಬೆಡ್ 25 ಇದೆ. ಇದಲ್ಲದೆ ಕೂಡ ನಾವು ಇನ್ನೂ 100 ಆಕ್ಸಿಜನ್ ಬೆಡ್ಗಳನ್ನ ನಾವು ಮಾಡ್ಬೋದು ಅಂತ ಅಲ್ಲಿ ಬೇರೆ ಕಡೆ ಹೊಸದಾಗಿ ಆಗಿರೋಂಥ ಜಾಗದಲ್ಲಿ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಟೋಟಲ್ ನಾವು ಅಪ್ ಟು 100-150 ಪೇಷಂಟ್ಸ್ ನಾವು ಇದು ಮಾಡ್ಬೋದು ಮೇಡಮ್. ನೀವು ಲಾಸ್ಟ್ ಟೈಮ್ ಮಾತಾಡಿದಾಗ ಕಾರ್ಯಕ್ರಮ ಸಲ್ಲಿಸಿದ್ದೀವಿ ಮೇಡಮ್. ಇಲ್ಲ ಮೇಡಮ್, ಹೇಳಿದ್ದೀವಿ ಮೇಡಮ್. ಪ್ರಸ್ತಾವನೆ ಕಳಿಸಿದ್ದೀವಿ ಮೇಡಮ್. ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡೋದು ಬೇಕಿದೆ. ಯಾಕಂದರೆ ಏನು ಪುಣ್ಯ ಇರ್ತಾರೆ, ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತಾರೆ. ಬಂದಮೇಲೆ ನಾವು ಇದನ್ನು ಇದು ಮಾಡಿ ಅಷ್ಟರಲ್ಲಿ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗೋದು. ನಮ್ಮ better to be prepared even if they are not used. ಹೌದು ಮೇಡಮ್. And to lose lives that way. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲ ಮೆಡಿಕಲ್ ಕಾಲೇಜಿಗೆ ಇಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ತಗೊಂಡು ಅದರಲ್ಲಿ ತಗೊಂಡಿದ್ದಾರೆ ಮೇಡಮ್. ಅದನ್ನು ತ್ವರಿತವಾಗಿ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ರಿಗಾರ್ಡಿಂಗ್ ತಾವು ಕೇಳಿದ್ರೆ ಕೋವಿಡ್ ವಾಟ್ ಇಸ್ ದ ಸ್ಟೇಟಸ್ ಟಿಲ್ ನೌ, ಮತ್ತು ಫಸ್ಟ್ ವೇವು, ಸೆಕೆಂಡ್ ವೇವು, ನೆಕ್ಸ್ಟು ವ್ಯಾಕ್ಸಿನೇಷನ್ನು.
ನೆಕ್ಸ್ಟ್ ವಾಟ್ ಇಸ್ ದ ಪ್ರಿಪ್ರೇಷನ್ ಫಾರ್ ಥರ್ಡ್ ವೇವ್ ಪೀಡಿಯಾಟ್ರಿಕ್ ಅನ್ನೋದನ್ನು ಒಂದು ಪ್ರೆಸೆಂಟೇಷನ್ ಇದೆ ಮೇಡಮ್ ಅದನ್ನು. ಸೊ ಮೇಡಮ್ ಈಗ ಟೋಟಲ್ ಮೇಡಮ್ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವಲ್ಲಿ ನಮಗೆ ಟೋಟಲ್ ಇದುವರೆಗೂ 9,83,000 ಟೆಸ್ಟ್ಗಳನ್ನ ಮಾಡಿದ್ದೀವಿ. ಅದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವರದಿಯಾಗಿರೋದು 70,000 ಕೇಸಸ್ಸು ವರದಿಯಾಗಿದೆ. ನಾವು ಪಾಸಿಟಿವಿಟಿ ರೇಟ್ ತೊಗೊಂಡ್ರೆ 7.73 ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವೇವಲ್ಲಿ, ಆ್ಯಂಡ್ ಅದರಲ್ಲಿ 97.66 ನಾವು ಕ್ಯೂ ರೇಟನ್ನು ಅಚೀವ್ ಮಾಡಿದ್ದೀವಿ, ರಿಕವರಿ ರೇಟ್. ನೆಕ್ಸ್ಟ್ ಟೋಟಲ್ ಡೆತ್ಸು 563 ಆಗಿದೆ ಮೇಡಮ್, ನಿನ್ನೆ ರಾತ್ರಿ 8 ಗಂಟೆವರೆಗೆ. ನೆಕ್ಸ್ಟು ನಾವು ಇದನ್ನು ವಾರ್ ರೂಮ್ ಅಂತಿದ್ದೇವೆ. ನಮ್ಮದು ಕೇಸ್ ಫೆಟಾಲಿಟಿ ಮೇಡಮ್, ಟೋಟಲ್ ಡೆತ್ತು ಇಸ್ 0.8 ಟಿಲ್ ನಾವು. ಇಟ್ಸ್ ಆಲ್ಮೋಸ್ಟ್ ಸ್ಟೇಟ್ ಕಂಪೇರ್ ಮಾಡಿದ್ರೆ ವಿ ಆರ್ ಇನ್ ಅ ಬೆಟರ್ ಪ್ಲೇಸ್. ನೆಕ್ಸ್ಟು ತಾಲೂಕು ವೈಸು ಕೇಸ್ ಫೆಟಾಲಿಟಿ ಮತ್ತು ರಿಕವರಿ ರೇಟು ಆಲ್ಮೋಸ್ಟ್ ಸೇಮ್ ಇದೆ ಮೇಡಮ್. ಪಾಸಿಟಿವಿಟಿ ರೇಟು ನಾಗಮಂಗಲ ಒಂದು 5.24 ಅಂತ ತೊಗೊಂಡ್ರೆ ರೆಸ್ಟ್ ಆಫ್ ದ ತಾಲೂಕು ಆಲ್ಮೋಸ್ಟ್ ಒಂದು 7 to 8 ರೇಂಜ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಮೇಡಮ್ ಫಸ್ಟ್ ವೇವ್ ಆ್ಯಂಡ್ ಸೆಕೆಂಡ್ ವೇವ್ ಮೇಡಮ್. ಫಸ್ಟ್ ವೇವಲ್ಲಿ ವಿ ಹ್ಯಾವ್ ಟೆಸ್ಟೆಡ್ 5,50,000 ಸ್ಯಾಂಪಲ್ಸ್. ಇನ್ ದಟ್ ನಮಗೆ 20,035 ಕೇಸಸ್ ಪಾಸಿಟಿವ್ ಬಂದಿತ್ತು. ಅದರಲ್ಲಿ ಪಾಸಿಟಿವಿಟಿ ರೇಟ್ ತೊಗೊಂಡ್ರೆ ನಮಗೆ 3.6 ಇತ್ತು. ಸೊ ಇಟ್ ವಾಸ್ ಲೆಸ್ ಇನ್ ಅ ಫಸ್ಟ್ ವೇವ್. ಸೆಕೆಂಡ್ ವೇವಲ್ಲಿ ಟಿಲ್ ನೌ ಯು ಆರ್ ಟೆಸ್ಟೆಡ್ 3,57,000. ನಮಗೆ 50,146 ಕೇಸಸ್ಸು ಪಾಸಿಟಿವ್ ಬಂದಿದೆ. ಇಫ್ ಯು ಟೇಕ್ ಪಾಸಿಟಿವಿಟಿ ರೇಟ್ ಇಟ್ಸ್ 14%. ಆ್ಯಂಡ್ ಅಗೇನ್ ಮೇಡಮ್ ಸೆಕೆಂಡ್ ವೇವಲ್ಲಿ ಡೆತ್ ರೇಟು 407 ಆಗಿದೆ. ಫಸ್ಟ್ ವೇವಲ್ಲಿ 156 ಆಗಿತ್ತು. ನೆಕ್ಸ್ಟು ಕೇಸ್ ಫೆಟಾಲಿಟಿ ರೇಟ್ ಇಸ್ ಆಲ್ಮೋಸ್ಟ್ ಸೇಮ್ ಮೇಡಮ್, 0.8 ಇದೆ ಫಸ್ಟ್ ವೇವ್ ಆ್ಯಂಡ್ ಸೆಕೆಂಡ್ ವೇವಲ್ಲಿ. ಅಂದರೆ ವೆರಿ ಶಾರ್ಟ್ ಟೈಮಲ್ಲಿ ವಿ ಹ್ಯಾವ್ ರೆಕಾರ್ಡೆಡ್ highest number of cases. That was the main reason, not only in Mandya, across the state, because of easy spread and fast because of the virus nature. So almost ಎಲ್ಲ ಆಕ್ಟಿವ್ ಕೇಸಸ್ ಎಲ್ಲ ಡಿಸ್ಚಾರ್ಜ್ ಆಗ್ತಾ ಇದೆ. ಈಗ ನಮ್ಮಲ್ಲಿ ಟೆಸ್ಟಿಂಗು ಅಷ್ಟೇ ಮೇಡಮ್. ಈಗ ಟೀಮ್ ನಾವು ಲಾಸ್ಟ್ 7 days ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 90% ಆಫ್ ದ ಟಾರ್ಗೆಟ್ ವಿ ಆರ್ ಟೆಸ್ಟಿಂಗ್. ಲಾಸ್ಟ್ ಒಂದು 5% ಕಮ್ಮಿ ಆಗಿದೆ, ಅದು ಏನಿಲ್ಲ. ಈಗ ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಕೇಸಸ್ ಅಂದರೆ ಆ್ಯಕ್ಟಿವ್ ನಾವು ಈಗ 1,074 ಕೇಸಸ್ಸು ಆ್ಯಕ್ಟಿವ್ ಇದೆ ಮೇಡಮ್ ಇನ್ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ DCH ಅಂದರೆ ಮಿಮ್ಸ್ ಹಾಸ್ಪಿಟಲ್, ದಟ್ ಇಸ್ ಎ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್, ಅಲ್ಲಿ 118 ಕೇಸ್ ಇದೆ. ನೆಕ್ಸ್ಟ್ ಕೋವಿಡ್ ಕೇರ್ ಸೆಂಟ್ರಲ್ಲಿ 739 ಇದೆ. ಆ್ಯಂಡ್ DCHC ಅಂದರೆ ಇಟ್ಸ್ ಎ ತಾಲೂಕು ಹಾಸ್ಪಿಟಲ್, ಡೆಸಿಗ್ನೇಟೆಡ್ ಕೋವಿಡ್ ಹೆಲ್ತ್ ಸೆಂಟರ್, ಅಲ್ಲಿ 116 ಇದೆ. ಇನ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅರೌಂಡ್ 20 ಕೇಸಸ್ ಇದೆ. ಇನ್ನು ಹೋಮ್ ಐಸೋಲೇಷನ್ 81 ಇದೆ. ಇವತ್ತು ಡಿಸ್ಚಾರ್ಜ್ ಆಗಿದೆ, ಆಲ್ಮೋಸ್ಟ್ ಅದು ಕಮ್ಮಿ ಆಗಿದೆ. ಗೌರ್ಮೆಂಟ್ ಇದರಲ್ಲಿ ವಿ ಹ್ಯಾವ್ 686 ಬೆಡ್ಸ್ ವಾಸ್ ದೇರ್. ಪೇಜ್ ನಂಬರ್ 9 ನಮಗೆ ಟೋಟಲು ಬೆಡ್ಸು 686 ಇತ್ತು. ಅದರಲ್ಲಿ ICU ವಿತ್ ವೆಂಟಿಲೇಟರ್ 61, HDU ದಟ್ ಇಸ್ ಹೈ ಡಿಪೆಂಡೆನ್ಸಿ ಯೂನಿಟ್ HFNC ಅಂತ ಏನು ಹೇಳ್ತೀವಿ 437 ಇತ್ತು ಮೇಡಮ್. ಈಗ ಫ್ರೀ ಇರೋವಂಥದ್ದು ಯಾವ ICU ವಿತ್ ವೆಂಟಿಲೇಟರ್ 24 ವೆಂಟಿಲೇಟರ್ಸ್ ಆರ್ ನಾವು ಅವೈಲೇಬಲ್ ಫಾರ್ ಯೂಸ್ ಅನ್ಆಕ್ಯುಪೈಡ್. ಮತ್ತು HDU ಬೆಡ್ಸ್ 284 ಇದೆ. ಟೋಟಲ್ 452 ಬೆಡ್ಸ್ ಈಗ ಎಲ್ಲ ಕಡೆ ಕಮ್ಮಿ ಆಗಿರೋದ್ರಿಂದ ಆಗ್ತಿದೆ. ಮತ್ತು ಪ್ರೈವೇಟ್ ಹಾಸ್ಪಿಟಲನ್ನು 456 ಇತ್ತು, 436 ಬೆಡ್ಸು ಬೇಕಿದೆ. 1.8 ಇಂದ 2 ಇದೆ ಮೇಡಮ್. ಆವರೇಜ್ ಕೇಸಸ್ ವಿ ಆರ್ ಗೆಟಿಂಗ್ ಅರೌಂಡ್ 90 to 100 ಮಂಡ್ಯ ಜಿಲ್ಲೆಯಲ್ಲಿ ಕೇಸಸ್ ವರದಿ ಆಗ್ತಾ ಇದೆ ಪ್ರತಿ ದಿವಸ. ಅರೌಂಡ್ 6,000 ಟೆಸ್ಟನ್ನು ನಾವು ಪ್ರತಿ ದಿವಸ ಮಾಡ್ತಾ ಇದ್ದೀವಿ. ಅದರಲ್ಲಿ ರ್ಯಾಟ್ ಮತ್ತು RT-PCR ಅಲ್ಲಿ ವಿ ಆರ್ ಫಾಲೋಯಿಂಗ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೈಡ್ಲೈನ್ಸ್. 30% ವಿ ಆರ್ ಡೂಯಿಂಗ್ ರ್ಯಾಟ್ ಆ್ಯಂಡ್ 70% ವಿ ಆರ್ ಡೂಯಿಂಗ್ RT-PCR. ರ್ಯಾಟನ್ನ ಪ್ರಮುಖವಾಗಿ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಮತ್ತು ಮನೆಗಳಿಗೆ ಭೇಟಿ ಮಾಡೋಕ್ಕೆ ವೈದ್ಯರು ಹೋದಾಗ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಮೇಡಮ್. ನೆಕ್ಸ್ಟ್ ಕಮ್ಸ್ ಟು ದ ವ್ಯಾಕ್ಸಿನೇಷನ್ ಅಂದರೆ ಮೇಡಮ್, ಈಗ ದೇರ್ ಆರ್ 2 categories. ಅರ್ಲಿಯರ್ ಒನ್ ಈಸ್ above 45 ಆ್ಯಂಡ್ ಒನ್ ಮೋರ್ ವಾಸ್ 18 to 44. ಮುಂಚೆ ಏನಾಗಿತ್ತು ಅಂದರೆ ಮೇಡಮ್, ಸ್ಟೇಟಿಂದ ನಾವು 18 to 44ಗೆ ಪ್ರಕ್ಯೂರ್ಮೆಂಟ್ ಆಗ್ತಾಯಿತ್ತು. above 45 ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾಯಿದ್ರು.
ಈಗ ಲಾಸ್ಟ್ ಟೈಮ್ ನಮ್ಮದು ಕ್ಯಾಂಪೇನ್ 21st ಆದಮೇಲೆ ನಾವು ಸಪ್ಲೈ ಸೆಂಟ್ರಲ್ ಗೌರ್ಮೆಂಟಿಂದನೇ ಫುಲ್ ವ್ಯಾಕ್ಸಿನೇಷನನ್ನು ಸಪ್ಲೈ ಆಗ್ತಾಯಿದೆ. ಈಗ ನಾವು ಆ್ಯಕ್ಚುಲಿ ಫಸ್ಟು ಡೋಸಲ್ಲಿ ಹೆಲ್ತ್ ಕೇರ್ ವರ್ಕರ್ಸು ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಮಾಡಿದ್ವಿ. ನೆಕ್ಸ್ಟು ಪ್ರಿಯಾರಿಟಿ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು 18 to 44 ಪ್ರಿಯಾರಿಟಿ ಗ್ರೂಪ್ಸ್, ಮತ್ತು ಎಬೋವ್ 60 years ಫಸ್ಟ್ ಫೇಸಲ್ಲಿ ಮಾಡಿದ್ವಿ. ನೆಕ್ಸ್ಟು ಎಬೋವ್ 45 years ಮಾಡಿದ್ವಿ. ಈಗ 18 to 44 yearsಲ್ಲಿ ನಾವು ಪ್ರಿಯಾರಿಟಿ ಗ್ರೂಪ್ ಅಷ್ಟೇ ಮಾಡ್ತಾ ಇದ್ದಿದ್ದರಿಂದ ನಮ್ಮ ಒಂದು ಎಸ್ಟಿಮೇಟ್ ಮಾಡಿದ್ವಿ ಮೇಡಮ್, ನಮ್ಮ ಮಂಡ್ಯ ಜಿಲ್ಲೆಗೆ ಟೋಟಲ್ 8,33,000 ಜನಕ್ಕೆ ವ್ಯಾಕ್ಸಿನೇಷನ್ ಆಗಬೇಕು. ದಟ್ ಈಸ್ ಇಂಟು ಟೂ ಡೋಸಸ್ ಫಾರ್ ಒಂದು ಟೋಟಲ್ ಜನ ಎಷ್ಟು ಜನ ಇದ್ದಾರೆ. ಅದರಲ್ಲಿ ಇವತ್ತವರೆಗೂ 1,17,700 ಡೋಸಸ್ನ ಮಾಡಿದ್ದೀವಿ. ಆಲ್ಮೋಸ್ಟ್ ಇದು 14%. ಏನಕ್ಕೆ ಅಂದರೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಇದ್ದಿದ್ದನ್ನು ನಾವು ಹೆಚ್ಚಿಗೆ ಎಬೋವ್ 45 ಯೂಸ್ ಮಾಡಿದ್ದೀವಿ. ಅಷ್ಟಾಗಿದೆ ಮೇಡಮ್. ನೆಕ್ಸ್ಟು 45 and ಪ್ಲಸ್ಸಲ್ಲಿ ಫಸ್ಟ್ ಡೋಸನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 75% ಮಾಡಿದ್ದೀವಿ. ಅದನ್ನು 5,22,000 ಜನಸಂಖ್ಯೆ ಇದ್ದಾರೆ ಎಬೋವ್ 45. ಅದರಲ್ಲಿ ಅಚೀವ್ಮೆಂಟು 3,95,000 ಮಾಡಿದ್ವಿ. ಇಟ್ ಕಮ್ಸ್ ಟು 75. ಮತ್ತು ಸೆಕೆಂಡ್ ಡೋಸನ್ನ 17% ಮಾಡಿದ್ವಿ. ಆಸ್ ಆ್ಯಂಡ್ ವೆನ್ ಈಗ ಮುಂಚೆ ಏನಾಗಿತ್ತು, ನಾವು ಆಫ್ಟರ್ 1 month ಮಾಡ್ತಾ ಇದ್ವಿ. ಈಗ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 84 days to 112 days. ಸೊ ಅದು ಮೇನ್ ರೀಸನ್ನು ನಾಟ್ ಬಿಕಾಸ್ ಆಫ್ ದ ವ್ಯಾಕ್ಸಿನ್ ನಾನ್ ಅವೈಲಬಿಲಿಟಿ. ಇಟ್ ವಾಸ್ ಸ್ಟಡಿ ಸೇಯಿಂಗ್ ದಟ್ ಈಗ ಆಂಟಿಬಾಡೀಸ್ ಲೆವೆಲ್ ಬ್ಲಡಲ್ಲಿ ಇಟ್ ವಾಸ್ ಮೇಂಟೈನ್ ಟಿಲ್ ದ ಆಪ್ಟಿಮಮ್ ಲೆವೆಲ್ ಟಿಲ್ 12 to 16 weeks ಅಂತೆ. ಸೊ ಇಟ್ಸ್ ವೈಸ್ ಟು ಗಿವ್ ದಟ್ ಟೈಮ್ ಬೂಸ್ಟರ್ ಡೋಸ್ ಅಂತ ಹೇಳ್ಬಿಟ್ಟು ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್. ಆ್ಯಕ್ಚುಲಿ ವ್ಯಾಕ್ಸಿನಲ್ಲಿ ವೇಸ್ಟೇಜ್ ಅಂತ 1 more dose ಅಥವಾ 2 doses ಇರುತ್ತೆ ಒಂದು ಮೇಲೆ. ಈವನ್ ದಟ್ ಆಲ್ಸೋ ಯುಟಿಲೈಸ್ ಎಫೆಕ್ಟಿವ್ಲಿ ನಮ್ಮ ಹೆಲ್ತ್ ವರ್ಕರಿಂದ. ಸೊ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗ್ತಾ ಇದೆ ಮತ್ತು 100% ಯುಟಿಲೈಸೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಏನಂದರೆ ನಾವು ತಾವು ಕೇಳಿದಾಗೆ ವ್ಯಾಕ್ಸಿನ್ ಡ್ರೈವ್ ಮಹಾಮೇಳ ಅಂತ ಏನು ಮಾಡಿದ್ವಿ, ಆವತ್ತು ನಮಗೆ 50,000 ಡೋಸಸ್ನ ಸ್ಟೇಟಿಂದ ಅಲೋಕೇಶನ್ ಆಗಿತ್ತು. ಸೊ ನಾವು 53,000 ಡೋಸಸ್ನ ಕಂಪ್ಲೀಟ್ ಯುಟಿಲೈಸ್ ಮಾಡಿದ್ವಿ. ಆ್ಯಂಡ್ ಅವರ್ಸ್ ವಾಸ್ ದ ಓನ್ಲಿ ಡಿಸ್ಟ್ರಿಕ್ಟ್ ವಿ ಯುಟಿಲೈಸ್ಡ್ 100% ವ್ಯಾಕ್ಸಿನೇಷನ್ ಅವತ್ತು. ನಮ್ಮ ಜಿಲ್ಲೆಯಲ್ಲಿ ನಾವು ಏನು ಮಾಡಿದ್ವಿ ಮೇಡಮ್, ಇದು ಗ್ರಾಮ ಪಂಚಾಯತಿ ಮತ್ತು ಹಳ್ಳಿ ಮಟ್ಟಕ್ಕೆ ತೊಗೊಂಡೋಗಿದ್ವಿ. ವಿ ಹ್ಯಾವ್ ಟೇಕನ್ ಎಲ್ಲ ಡಿಪಾರ್ಟ್ಮೆಂಟ್, ಲೈನ್ ಡಿಪಾರ್ಟ್ಮೆಂಟಿಂದ ಕಂದಾಯ ಇಲಾಖೆ, ಹಾಗೆ ರೆವಿನ್ಯೂ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲರನ್ನೂ ತಗೊಂಡು ನಾವು ವ್ಯಾಕ್ಸಿನೇಷನ್ನ ಟೀಮ್ ಥರ ಮಾಡಿ ಮೈಕ್ರೋ ಪ್ಲ್ಯಾನ್ ಮಾಡಿ ಹೇಳಿದ್ವಿ. ಆ್ಯಂಡ್ ಅದು ಸಕ್ಸಸ್ಫುಲ್ ಆಯಿತು. ಈಗ ಎಲ್ಲ ಸ್ಟೇಟಲ್ಲೂ ಸಹ ಸೇಮ್ ಮೆಥಡನ್ನು ದೇ ಆರ್ ಫಾಲೋಯಿಂಗ್. ಆಲ್ಮೋಸ್ಟ್ ವಿ ಡಿಡ್ ಗುಡ್ ಜಾಬ್ ಅನ್ ದಟ್ with the help of all the department. We have done one analysis, madam. Third wave andre how it will come, what will be the effect, ಏನಾಗುತ್ತೆ ಅಂತೇಳಿ ಬ್ರೀಫ್ ಆಗಿ ಥರ್ಡ್ ವೇವ್ ಹೇಳ್ಬೇಕಂದ್ರೆ ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ಥರ್ಡ್ ವೇವ್ ಮಕ್ಕಳಲ್ಲೇ ಬರುತ್ತೆ ಅಂತ ಆಸ್ ಪರ್ ದ WHO and ICMR. ಬಟ್ ವೈ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂದರೆ ಫಸ್ಟ್ ವೇವ್ನಲ್ಲಿ ತುಂಬ ಜನ ಎಲ್ಡರ್ಲಿ ಎಫೆಕ್ಟ್ ಆಯಿತು, ಸೆಕೆಂಡ್ ವೇವಲ್ಲಿ ಯಂಗರ್ ಜನರೇಷನ್ ಬಂತು, ಥರ್ಡ್ ವೇವ್ ಇಸ್ ಚಿಲ್ಡ್ರನ್. ದಟ್ ಇಸ್ ದ ಒನ್ ಲೈನ್ ಆಫ್ ಥಿಂಕಿಂಗ್. ಆ್ಯಂಡ್ ಸೆಕೆಂಡ್ ಲೈನ್ ಈಸ್ ಚಿಲ್ಡ್ರನ್ಸ್ ಆರ್ ನಾಟ್ ವ್ಯಾಕ್ಸಿನೇಟೆಡ್ ಆ್ಯಂಡ್ ಆಲ್ ಎಬೋವ್ 18 ವ್ಯಾಕ್ಸಿನೇಷನ್ ಆಗಿದೆ, ಹಾಗಾಗಿ ಅವರು ಬರುವಂಥ ಸಾಧ್ಯತೆ ಇದೆ. ಸೊ ವಿ ಡಿಡ್ ಎ ಸ್ಟಡಿ ಮೇಡಮ್. ಈಗ ಫಸ್ಟ್ ವೇವಲ್ಲಿ ಎಷ್ಟು ಜನ ಮತ್ತು 18 ಮಾಡಬೇಕಂತ ಹೇಳ್ಬಿಟ್ಟು ಕ್ಲಿನಿಕಲ್ ಸ್ಟಡಿ ಇಟ್ಸ್ ಇನ್ ಅ ಫೈನಲ್ ಸ್ಟೇಜ್. Central government NATG will announce. Once it's announced, we can. But most of the children are already got infected. Now first wave ಮತ್ತು ಸೆಕೆಂಡ್ ವೇವಲ್ಲಿ ಇತ್ತೀಚೆಗೆ ತುಂಬ ಜಿಲ್ಲೆಯಲ್ಲಿ ಜಾಸ್ತಿ ಕೇಸಸ್ ಬಂದಿದೆ, ಮಕ್ಕಳಲ್ಲಿ ಹೆಚ್ಚು ಅಂತೇಳಿ ವರದಿಯಾಗಿದೆ ಮೇಡಮ್. ಆ್ಯಕ್ಚುಲಿ ಮೇಡಮ್ ನಾವು ಫಸ್ಟ್ ವೇವ್ನಲ್ಲಿ 20,000 ಕೇಸ್ಗೆ ನಮ್ಮಲ್ಲಿ ಮಕ್ಕಳಲ್ಲಿ ಬಂದಿದ್ದು 1,861 ಮಕ್ಕಳಿಗೆ ಇನ್ಫೆಕ್ಟ್ ಆಗಿತ್ತು. ನಾವು ಪರ್ಸೆಂಟೇಜ್ ತೊಗೊಂಡ್ರೆ ಇಟ್ಸ್ 9.29. ಸೊ ಸೆಕೆಂಡ್ ವೇವಲ್ಲಿ 49,559 ಕೇಸ್ಗೆ 5,208 ಚಿಲ್ಡ್ರನ್. ಇಫ್ ಯು ಟೇಕ್ ದ ಪರ್ಸೆಂಟೇಜ್ ಅಗೇನ್ 10.5. ಸೊ ಹಾರ್ಡ್ಲಿ 1% ಡಿಫ್ರೆನ್ಸಸ್ ಇದೆ. ದರ್ ಇಸ್ ನಥಿಂಗ್ ಲೈಕ್, ಬಿಕಾಸ್ ಕೇಸಸ್ ಆರ್ ಮೋರ್, ಚಿಲ್ಡ್ರನ್ಸ್ ಆರ್ ಆಲ್ಸೋ ಅಫೆಕ್ಟೆಡ್ ಮೋರ್. ಮತ್ತು ಚಿಲ್ಡ್ರನ್ ಹೇಗೆ ಬರ್ತಾ ಇದೆ ಅಂದರೆ ಯಾರು ಪಾಸಿಟಿವ್ ಬರ್ತಾರೆ ಮನೆಯಲ್ಲಿ, ಅವಾಗ ಮನೆಯಲ್ಲಿ ಇರೋರು ಎಲ್ಲರೂ ನಾವು ಚೆಕ್ ಮಾಡ್ತೀವಿ ಅವರು, ಬಿಕಾಸ್ ದೇ ಬಿಕಮ್ ಎ ಪ್ರೈಮರಿ ಕಾಂಟ್ಯಾಕ್ಟ್. ಅವಾಗ ನಾವು ಅವ್ರಿಗೆ ಟೆಸ್ಟ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಬರ್ತಾ ಇದೆ. ಬಟ್ 99% ಆಫ್ ದ ಚಿಲ್ಡ್ರನ್ಸ್ ಆರ್ ಎಸಿಂಪ್ಟಮ್ಯಾಟಿಕ್. ಮತ್ತು ಅವ್ರಿಗೆ ಏನು ಇನ್ಫ್ಲಮೇಷನ್ ಏನು ಆಮೇಲೆ ಎಲ್ಡರ್ಲಿ ಆಗುತ್ತೆ, ಆಟೋ ಇಮ್ಯೂನ್ ರಿಯಾಕ್ಷನ್ ಆಗುತ್ತೆ, ಅದು ಆಗೋದಿಲ್ಲ.
ಕೂಡ ಕಂಟಿನ್ಯೂ ಆಗೋದು. ಹಾಗೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲ, ಕಟ್ಟೋದು. ಇದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಅಲ್ವಾ ಕೊಡೋದು? ಹೌದು ಮೇಡಮ್. So, ಅದು ಪೀರಿಯಡ್ ಏನು ಕಾಂಟ್ರಾಕ್ಟ್ ಪೀರಿಯಡ್? ಮೇಡಮ್ 1 year 2 years ಇರುತ್ತೆ ಮೇಡಮ್. 1 year or 2 years ಮುಗ್ದಿದೆ ಮೇಡಮ್, ಮುಗ್ದಿದೆ. ಅದು ಮುಗ್ದಾದ್ರೆ ಇದೇನು ಪ್ರಾಬ್ಲಮ್ ಮೇಡಮ್ ಮುಗಿದ ಮೇಲೆ ಮೇಡಮ್, ಮುಗಿದ ನಂತರ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ನಮ್ಗೆ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮೌಂಟಲ್ಲೇ ಕಟ್ಟಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಬರೆದಿದ್ದಾರೆ ಮೇಡಮ್. ಸೊ ಪರ್ಮಿಷನ್ ಬರೆದಾಗ ಇಲ್ಲಿ ನಮ್ಮ ಡೈರೆಕ್ಟರ್ ನಾವು ಅದಕ್ಕೆ ಇಟ್ಕೊಟ್ಟಿರಲಿಲ್ಲ, ಬೇಡ ಅಂತ ಹೇಳಿದ್ರು. ಆದರೂ ಕೂಡ ಅವರು ಕಟ್ಕೊಂಡ್ಬಿಟ್ಟು ಅಲ್ಲೇ ಶುರು ಮಾಡಿಬಿಟ್ರು ಮೇಡಮ್. ಕ್ಯಾಂಟೀನ್ ಅಲ್ಲಿ ತಂಗುದಾಣ ಅಂತ ಏನು ಮಾಡ್ಕೊಟ್ಟಿದ್ವಿ ಆ ಸ್ಥಳದಲ್ಲೇ ಕ್ಯಾಂಟೀನ್ನ ಮಾಡಿಕೊಂಡು ಅಲ್ಲೇ ಶುರು ಮಾಡ್ಕೊಂಡೋದ್ರು ಮೇಡಮ್. ಆ ನಂತರ ಅವರು ಕೋರ್ಟಿಗೆ ಹೋದ್ರು ಮೇಡಮ್. ಕೋರ್ಟಿಗೆ ಹೋದ ನಂತರ ನಾನು ಅದು ಇನ್ನೂ 2 ವರ್ಷ ಆದ ನಂತರ ಕೋರ್ಟಿಗೆ ಹೋದ್ಮೇಲೆ ಕೋರ್ಟಲ್ಲಿ ನಾವು ಓಡಾಡಿದ ಮೇಲೆ ಕೋರ್ಟ್ ನಮ್ಮ ಥರನೇ ಆಯಿತು ಮೇಡಮ್. ಅಲ್ಲಿ ಅವ್ರನ್ನ ವೆಕೇಟ್ ಮಾಡಿಸೋದಕ್ಕೆ DC ಅವ್ರಿಗೆ ಆದೇಶ ಮಾಡೋದಕ್ಕೆ ಹೇಳಿದರು ಮೇಡಮ್. ಅದಕ್ಕೆ ಲೆಟ್ರ್ಗಳನ್ನ ಬರೆದಿದ್ದೀವಿ ಮೇಡಮ್, 2 ಲೆಟ್ರ್ ಬರೆದಿದ್ದೀವಿ ಮೇಡಮ್. ವಿಷಯದಲ್ಲಿ ಕ್ಲಾರಿಟಿ ಕೊಡೋಕೆ you have to provide some alternatives. You can't say till then pregnant ಡೆಲಿವರಿಗೆ ಬರುವಂತ ಅವರಿಗೆ ಕೂತ್ಕೊಳ್ಳೋದು ಜಾಗ ಇದೆ ಮಾಡೋದು. It is not acceptable. ಇಲ್ಲ ಮೇಡಮ್. ಅದು ನಿಮ್ಮ ಲೀಗಲ್ ಇದು ಬೇರೆ ಇರುತ್ತೆ. But ಇಲ್ಲಿ this is the basic facility which has to be given for the pregnant. ಅವರಿಗೋಸ್ಕರನೇ ಕೂಡ ಅಲ್ಲಿ ತಂಗುದಾಣ ಮತ್ತೆ ಇನ್ನೊಂದು ಕಟ್ಟಿಸ್ಕೊಂಡಿದ್ದೀವಿ ಮೇಡಮ್. ಅಲ್ಲಿ ನಾವು ಊಟ ಸರಬರಾಜು ಮಾಡ್ತಾ ಇದ್ದೀವಿ ಮೇಡಮ್. ಅದರ ಎದುರುಗಡೆ ಇರೋದನ್ನ ಆ ನಂತರ ಕಟ್ಟಿಸ್ಕೊಟ್ಟಿದ್ದು ಮೇಡಮ್. ನಾವು ಬಂದಮೇಲೆ ಅದನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಮೇಡಮ್. ಬಟ್ ಆದರೂ ಕೂಡ ಸ್ಥಳಾವಕಾಶ ಸಾಕಾಗ್ತಾ ಇಲ್ಲ. ಸೊ ಪ್ರೆಗ್ನೆಂಟ್ ಲೇಡೀಸ್ಗಳು ತುಂಬ ಬೇಕಾಗಿರೋದ್ರಿಂದ ಅದು Harish, I think you should take this matter seriously because ಮೊನ್ನೆ ಅವರು ಹೇಳಿದ ಇನ್ಸಿಡೆಂಟ್ ಆದಾಗ ನಾವು ಮಾತಾಡಿದ್ವಿ ಫೋನಲ್ಲಿ ಯಾವತ್ತೇನೆ. ಅದು we should not repeat and you will be facing adversity that happens again more than anybody else. I think that situation should be prevented at any cost. ಓಕೆ ಮೇಡಮ್. Whatever legal provisions are there, if he is looking to it, or to make arrangements for an alternate waiting area. ಸರಿ ಮೇಡಮ್ ಒಂದು ನಿಮಿಷ. ಇಲ್ಲಿ ಮೇಡಮ್ ಅವರು ಒಂದು ಪಾಯಿಂಟ್ ರೈಸ್ ಮಾಡಿದ್ದಾರೆ ಮೇಡಮ್. ಈ ಸಿಲಿಂಡರ್ ವಿಚಾರದಲ್ಲಿ ಪಾಂಡವಪುರ ASP ಅವರು Processing ಯಾಕೆ ಇಷ್ಟವಿದೆ? Because these are times when we need these things in emergency basis. ಅದನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ನೀವು ಮಾಡಿದ್ರೆ ಚೆನ್ನಾಗಿ ಅನುಕೂಲ ಇದೆ. 61 lakhs 86,000 ಅಷ್ಟು ಕಟ್ಟಿದ್ದಾರೆ ಮೇಡಮ್. ಬ್ಯಾಲೆನ್ಸು ಇನ್ನು 4,89,00,000 ಕಟ್ಟಬೇಕಾಗಿದೆ ಮೇಡಮ್. ಅದಕ್ಕೋಸ್ಕರ ಈಗ ಡ್ರೋನ್ ಸರ್ವೆನ ಕಾಲ್ ಮಾಡಿದ್ವಿ ಫಸ್ಟ್ ಟೈಮು. 1 ಏಜೆನ್ಸಿ ಮಾತ್ರ ಅದು ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಮತ್ತೆ ಪುನಃ 28 ವೀಕ್ ಕಾಲ್ ಮಾಡ್ತೀವಿ. ಆ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಫಿಟ್ ಮೆಜರ್ಮೆಂಟ್ ಮಾಡಿ ಏನು ಅಸೆಸ್ಮೆಂಟ್ ಬರುತ್ತೋ ಅದಕ್ಕೆ 5 times ಪೆನಾಲ್ಟಿ ಫಿಕ್ಸ್ ಮಾಡ್ತೀವಿ. ಬೇಬಿ ಬೆಡ್ಗೆ ಸಂಬಂಧಪಟ್ಟಂಗೆ ಈಗ ಟ್ರಯಲ್ ಟೆಸ್ಟಿಂಗ್ ಮಾಡಬೇಕು ಅಂದರೆ CSIR ಇಂದ. ಅದು ಮುಂಚೆ ಮಾರ್ಚಲ್ಲಿ ಬಂದು ಎಲ್ಲ ಸ್ಥಳಗಳನ್ನ ಒಂದು 5-6 ಕಡೆ ಗುರುತಿಸಿದ್ರು. ಈಗ ಅದನ್ನು ಈಗ ಬರ್ತೀವಿ ಅಂತ ಅವ್ರು ಡೇಟ್ ಕೊಟ್ಟಿದ್ದಾರೆ. ಡೇಟ್ ಇನ್ನೂ ಅವ್ರು ಕೊಟ್ಟಿಲ್ಲ. ನಾವು ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಳಿ, ಟ್ರಯಲ್ ಟೆಸ್ಟ್ಗೆ ಏನೇನು ಬೇಕು ಅಂತೆಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ ಮೇಡಮ್. ಅದ್ರ ಪ್ರಕಾರ ನಾವು ಅದಕ್ಕೆ ಏನೇನು ಬೇಕು ಅದನ್ನ ತಗೊಂಡು ಮಾಡ್ಕೊತಾ ಇದ್ದೀವಿ ಮೇಡಮ್. ಆದಷ್ಟು ಬೇಗ ಅದನ್ನು ಮಾಡ್ತೀನಿ ಕ್ರಮ ವಹಿಸ್ತೀವಿ. ಮಾಡಿದ್ದೀವಿ ಮೇಡಮ್ ಕೋರ್ಟಲ್ಲಿ. ಫುಲ್ಲು ಫಾರೆಸ್ಟ್ ಏರಿಯಾಗೆ ಸಂಬಂಧಪಟ್ಟಂತೆ ಇದು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಆಯಿತು ಮೇಡಮ್, ಚೆಕ್ ಮಾಡಿಬಿಟ್ಟು ಅದ್ರ ಬಗ್ಗೆ ಆ್ಯಕ್ಷನ್ ತಗೋತೀವಿ. Please take action and I want to be updated. What action you have taken, what you found there, what is happening ಅನ್ನೋದು update ಅದೇ ಮೇಡಮ್, ಅದರಲ್ಲೂ 2 ಇಟಾಚಿಗಳನ್ನ ಸೀಸ್ ಮಾಡಿ ಈಗಾಗಲೇ ಕೇಸ್ ಆಗಿದೆ ಮೇಡಮ್. ಕ್ವಾರಿ ಮೇಲೆ ಮತ್ತು ಇದ್ರ ಮೇಲೆ ಇದು ಯಾವುದಿದೆ ಅದು ನೋಡ್ಬಿಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ಅಂದರೆ ಕೇಸಸ್ ಹಾಕೋದು ಆಸ್ ಅ ರೆಗ್ಯುಲರ್ ವಾಟ್ ಎವರ್ ಪ್ರೊಸೆಸಸ್ ಯು ಹ್ಯಾವ್ ಟು ಫಾಲೋ ಯು ವಿಲ್ ಡೂ. ಬಟ್ ಇದರ ಔಟ್ಕಮ್ ಏನು, ಅದು ಹೆಂಗೆ ಹೋಗಿದೆಯಾ ಹಾಗೆ ಇಲ್ಲಿಗಲ್ ಮೈನಿಂಗ್ ಅನ್ನೋದು, ದಟ್ ಇಸ್ ವಾಟ್ ಐ ವಾಂಟ್ ಟು ಸಿ ವೆದರ್ ದೇರ್ ಇಸ್ ಎನಿ ರಿಸಲ್ಟ್ ಆಫ್ ವಾಟ್ ಕೇಸಸ್ ಯು ಆರ್ ಪುಟಿಂಗ್. ಸುಮ್ಮನೆ ಒಂದು ಕೇಸ್ ಹಾಕೋದು ಅದು ಎಲ್ಲೋ ಒಂದು ಫೈಲಲ್ಲಿ ಆರ್ಬಿಟ್ರರಿ ಡೆಸಿಷನ್ ದಟ್ ಇಲ್ಲ ಮೇಡಮ್, ಕಂಟಿನ್ಯೂಸ್ ನಮಗೆ ಮಾಹಿತಿ ಬರ್ತಿರೋದು ಅಲ್ಲಿ ಇರೋವಂಥ ಲೋಕಲ್ ವಿಲೇಜಸ್ ಇಂದಾನೇ ನಮ್ಗೆ ಬರ್ತಾ ಇದೆ. ಇಲ್ಲಾಂದ್ರೆ ಐ ಹ್ಯಾವ್ ನೋ ವೇ ಆಫ್ ನೋಯಿಂಗ್ ಬಿಕಾಸ್ ಅಲ್ಲೆಲ್ಲ ನಮ್ಗೆ ಹೋಗೋಕೆ ತುಂಬ ಅದು ರೇರ್ ಚಾನ್ಸಸ್ ಆಗಿದೆ.
ಬಟ್ ಈ ತರ ನ್ಯೂಸ್ ಬಂದಾಗ ಯು ಹ್ಯಾವ್ ಟು ಡೂ ನಾಟ್ ಜಸ್ಟ್ ಒನ್ ಇನ್ಸ್ಪೆಕ್ಷನ್, ಅದು ಸರ್ಪ್ರೈಸ್ ಅಂಡ್ ಮುಂದಿನ ದಿನಗಳಲ್ಲಿ ಜಸ್ಟ್ ಟೇಕ್ ಅಲ್ಲಿ ಲೋಕಲ್ ಪೊಲೀಸ್ ಹೇಳಿದ್ದಾರೆ ಸೊ ಹಂಗಾಗಿ ಏನಿಲ್ಲ ಅನ್ನೋದನ್ನ ಇಟ್ಸ್ ನಾಟ್ ದಿಲೀಪ್ ಬಿಲ್ಕಾನ್ ಕಾಲ್ನಳ್ಳಿ 62 crores, ಚಂದ್ರಶೇಖರ್ 38 crores, ಬೇವಿಬೆಟ್ಟ ಓಲ್ಡ್ ಸರ್ವೆ ಪ್ರಕಾರ 220 crores, ನ್ಯೂ ಡ್ರೋನ್ ಸರ್ವೆ ಆದ್ಮೇಲೆ ಮೇ ಬಿ ಅರೌಂಡ್ 1200 crore, ಅಂದ್ರೆ 1200 ಕೋಟಿಯಷ್ಟು ಬರ್ಬೋದು ಅಲ್ಲಿ ಪೆನಾಲ್ಟಿ. ಸನ್ಮತಿ ಜಯರಾಮ್ 1.28 crore, KJ ಸ್ಟೋನ್ ಕ್ರಷರ್ ಅಂಡ್ ಕ್ವಾರಿ ಅರೌಂಡ್ 23 crore, ವಿದ್ಯಾಸಾಗರ್ KM ಕೊಲಿಸೆಟ್ಟಿಪುರ 1.98 plus 3.9 crore, this around 6 crores ಬರ್ತಾ ಇದೆ. RK Brothers RKB Private Limited 22 crore, Raghu Quarry Joint Survey pending to file PCR Hitachi series Chanankere penalty 40 to 50 crore, Yogish Quarry around 12 crore, Nagamandra around 100 crore, drone survey pending, KNRC 2 to 3 crore, Sarojamma Kiran 2.5 crore. ಇಷ್ಟು ಪೆನಾಲ್ಟೀಸ್ ಹಾಕಿರುವಂತ ಒಂದು ಕಂಪನೀಸ್. ಅಂದ್ರೆ ಇಫ್ ಯು ಆರ್ ಏಬಲ್ ಟು ಕಲೆಕ್ಟ್ ದಿಸ್ ಅಂಡ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್, ನಮ್ಮ ಜಿಲ್ಲೆಯ DMFಗೆ ದೇ ಆರ್ ಗೋಯಿಂಗ್ ಟು ಗೆಟ್ 1000+ crore of rupees which can be used for all round development and also in our COVID period. ನಾವು ನೀವೇ ಹೇಳಿದ್ರೆ 30% ಅಷ್ಟು ಸ್ಯಾಂಕ್ಷನ್ ಆಗಿ ನಾವು ಪ್ರತಿ ತಹಸೀಲ್ದಾರ್ಗೂ ಕಳಿಸೋಕ್ಕಾಗಿರೋದು ಬಿಕಾಸ್ ವಿ ಹ್ಯಾಡ್ ದ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಲ್ಲಿ ಸ್ವಲ್ಪ ಇದರಿಂದ. ಸೊ ವಾಟ್ ಹ್ಯಾವ್ ಯು ಡನ್ ಟು ರಿಕವರ್ ದಿಸ್ ಫೈನ್ಸ್ ಅಂಡ್ ವಾಟ್ ಆರ್ ದ ಪೆಂಡಿಂಗ್ ಸ್ಟೇಟಸಸ್ ಯು ಕ್ಯಾನ್ ಸೆಂಡ್ ಮಿ ಆಲ್ ದ ಡೀಟೇಲ್ಸ್ ಇನ್ ರೈಟಿಂಗ್ ಆಲ್ಸೋ. ಐ ವಾಂಟ್ ಆಲ್ ದ ಡೀಟೇಲ್ಸ್. ನೋಟಿಸ್ ಹಾಕಿದ್ದೀವಿ. ನಾಗಮಂಗಲ ಯಾವುದು ತಾಲೂಕುಗಳಲ್ಲೂ ಪ್ರತಿಯೊಂದರ ಕೊಟ್ಟು ಶ್ರೀರಂಗಪಟ್ಟಣ ಮುಂದಿನ ದಿನಗಳಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಇಟ್ಟು RRC ಬಗ್ಗೆ ಚರ್ಚೆ ಮಾಡಿ ಅದರಿಂದ ರಿಕವರ್ ಮಾಡಿದ್ದೀವಿ. ಮತ್ತೆ ಈಗ ಬರಬೇಕಾಗಿರೋದು I think it has come to all of us are aware. ಆಫೀಷಿಯಲ್ಸ್ಗೆ ಒಂದಷ್ಟು ಬೇರೆ ಡ್ಯೂಟೀಸ್ ಕೊಡೋದಾಗಿತ್ತು. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ನಿಷೇಧವಾಗಿತ್ತು. ಒಂದಷ್ಟು ಈ ರೀತಿಯ ಮೀಟಿಂಗ್ಸು ಅಥವಾ ಪಬ್ಲಿಕ್ ಮೀಟಿಂಗ್ಸು ಎಲ್ಲವೂ ನಿಷೇಧ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮದು ಒಂದು ಫ್ಯೂ ಮಂತ್ಸು ಇದು ಡಿಲೇ ಆಗಿ ಮಾಡಬೇಕಾಗಿತ್ತು. ಅದರ್ವೈಸ್ ಆ್ಯಸ್ ನಾನು ಹೇಳಿದಾಗೆ ದಿಶಾ ಮೀಟಿಂಗ್ಸ್ ನಡೆಸೋದ್ರಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಹ್ಯಾಸ್ ಬೀನ್ ನಂಬರ್ 1 ಇನ್ ದ ಲಾಸ್ಟ್ 1 year. ಈಗ ದಿಶಾ ಮೀಟಿಂಗು ನಡೆಸೋದು ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಇದು ನೀವು ಏನು ದೊಡ್ಡದಾಗಿ ಪಬ್ಲಿಕ್ಕಲ್ಲಿ ಪಬ್ಲಿಸಿಟಿ ಮಾಡ್ಕೊಳ್ಳೋ ಥರ ವಿಷಯ ಅಲ್ಲ. ಬಟ್ ಇನ್ವಿಸಿಬಲ್ ವರ್ಕ್ಸು ಅನ್ನೋದು ತುಂಬಾ ನಡೆಯುತ್ತೆ ಅಲ್ಲಿ. ಈಗ ನೀವು ನೋಡಿರ್ಬೋದು ಯಾವ್ಯಾವ ಕೆಲಸ ಸರಿಯಾಗಿ ಆಗ್ತಿದೆ ಇಲ್ಲ. ಎಲ್ಲನೂ ಸ್ಕೀಮ್ಸ್ ಇದೆ ನಮ್ಮಲ್ಲಿ, ಸೆಂಟ್ರಲಿಂದ ಬರೋ ಸ್ಕೀಮ್ಸ್ ಹಲವಾರು ಸ್ಕೀಮ್ಸ್ ಇದೆ. ಅದರಿಂದ ಒಂದು ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಅವರಿಗೆ ರೀಚ್ ಆಗಬೇಕು ಆ ಸ್ಕೀಮ್ಸ್. ಈ ರೀತಿ ನಾವು ಸಭೆ ನಡೆಸಿ ವೆನ್ ಯು ಆರ್ ಕ್ವಶನಿಂಗ್ ಆಫೀಸರ್ಸ್ನ ನಾವು ಪ್ರಶ್ನೆ ಕೇಳುವಾಗ ಎಷ್ಟು ಮಟ್ಟಿಗೆ ಇದು ಆಗಿದೆ, ಎಷ್ಟು ಮಟ್ಟಿಗೆ ಆಗಿಲ್ಲ ಅಂತ ಅವ್ರನ್ನ ನಾವು ಕರೆಕ್ಟ್ ಮಾಡಿ ಅದು ಆಗೋವರೆಗೂ ನಾವು ಅದನ್ನು ನೀವು ಸೂಪರ್ವೈಸ್ ಮಾಡಿ ಮಾಡೋವಂಥ ಕೆಲಸಗಳಾಗುತ್ತೆ. ಇಲ್ಲಿ ಹಲವಾರು ವಿಷಯಗಳು ಅಲ್ಲೆಲ್ಲೋ ಪೆಂಡಿಂಗ್ ಇರುತ್ತೆ, DC ಅವ್ರ ಗಮನಕ್ಕೆ ಬಂದಿರಲ್ಲ, ನಮ್ಮ ಗಮನಕ್ಕೆ ಬಂದಿರಲ್ಲ. ಇಲ್ಲಿ ಅವೆಲ್ಲ ಹೊರಗೆ ಬರುತ್ತೆ, ಅದನ್ನು ಅಡ್ರೆಸ್ ಮಾಡಿ. ಈಗ ನೀವು ನಾಳೆ ದಿನ ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ ಒಂದು ಎಸ್ಕಲೇಟರ್ ನಿಮಗೆ ಸಿಗ್ಬೋದು, ಇನ್ನೊಂದು ಬ್ರಿಡ್ಜ್ ನಿಮಗೆ ಸಿಗ್ಬೋದು. ಇಲ್ಲಿ ವಾಕ್ ಓವರ್ ಬ್ರಿಡ್ಜು ಅದರಲ್ಲೆಲ್ಲ ನಿಮಗೆ MP ಮಂಡ್ಯ ಸುಮಲತಾ ಅನ್ನೋ ಹೆಸರು ಕಾಣಲ್ಲ. ಇದೆಲ್ಲ ಇನ್ವಿಸಿಬಲ್ ವರ್ಕು. ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೇಳ್ತೀರಾ ನೀವು MP ಆದಮೇಲೆ ನೀವು ಏನು ಮಾಡಿದ್ದೀರಾ? ಒಂದು MP ಆಗಿ ಮಾಡಬೇಕಾಗಿ ಬಹುದಾದಂಥ ಕೆಲಸಗಳು ಇವೇನೆ. ಇದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಇದನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಪ್ರೋಟೋಕಾಲ್ ಪ್ರಕಾರ ಎಲ್ರಿಗೂ ಹೋಗುತ್ತೆ. ನಾವು ಪ್ರತಿ ದಿವಸ ಸಭೆ ನಡೆಸೋವಾಗ ಒಂದು ಮಿನಿಮಮ್ 10 to 12 days ಆರ್ 15 days ನೋಟಿಸ್ ಕೊಟ್ಟಿರ್ತೀವಿ. ಈಗ ಬರಬೇಕಾಗಿರೋ ಜವಾಬ್ದಾರಿ ಅವ್ರದ್ದಿದೆ. ಮೇ ಬಿ ಬೇರೆ ಕೆಲಸಗಳಿದೆಯೋ ಏನೋ, ಬೇರೆ ಮೀಟಿಂಗ್ಸ್ ಇದೆಯೋ ನನಗೆ ಗೊತ್ತಿಲ್ಲ.
ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು. ಅವರ ಒಂದು ಕಡೆಯಿಂದನೂ ನಮಗೆ ಏನೇನಿದೆ ಸಮಸ್ಯೆಗಳನ್ನೋದು ತಿಳಿಬೋದಾಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಸ್ಕೋಪಲ್ಲಿ ಬರೋ ಅಂಥ ಏನೇನು ಇಶ್ಯೂಸ್ ಇದೆ ಅದನ್ನು ಅಡ್ರೆಸ್ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಮೇಡಮ್, ಈಗ ಗಣಿಗಾರಿಕೆ ಬಗ್ಗೆ ಆಗಿಲ್ಲ ನಿಮಗೆ ಅಲ್ಲಿ ಹೈಡ್ರೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್, ವಿದ್ಯುತ್ಗಾರ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಅದರಿಂದ ಸಮಸ್ಯೆ ಆಗಲ್ವ ಡ್ಯಾಮ್ಗೆ? ಅಲ್ಲ, ಬ್ಲಾಸ್ಟ್ ಮಾಡೋದು ಈಗ ಐ ಆಮ್ ನಾಟ್ ಅಪೋಸಿಂಗ್ ಮೈನಿಂಗು, ಐ ಆಮ್ ನಾಟ್ ಅಪೋಸಿಂಗ್ ಪ್ರಾಜೆಕ್ಟ್ಸ್ ಅಂತ ನಾನು ಅಪೋಸ್ ಮಾಡ್ತಿಲ್ಲ. ಇಲ್ಲೀಗಲ್ ಅಂದರೆ ಅಕ್ರಮವಾಗಿ ನೀವು ಲೈಸೆನ್ಸ್ ಇಲ್ಲದೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ, ಪರ್ಮಿಷನ್ ತಗೊಳ್ಳದೆ ನೀವು ಮಾಡೋವಾಗ ಈಗ ನಿಮಗೆ ಒಂದು ಫ್ಯೂ 100 ಮೀಟರ್ಸ್ ಒಂದು ವ್ಯಾಪ್ತಿಗೆ ಮಾಡೋ ಅಂಥ ಒಂದು ಪರ್ಮಿಟ್ ಇರುತ್ತೆ. ಇವರು ಒಂದು ಗ್ರೀಡ್ಗೆ ಅಂದರೆ ದುರಾಸೆಗೆ ಏನು ಮಾಡ್ತಾರೆ, ಮೆಗಾ ಬ್ಲಾಸ್ಟಿಂಗ್ ಮಾಡ್ತಾರೆ. ಅಂದರೆ ದಟ್ ಈಸ್ ನಾಟ್ ಅಲೌಡ್. ಮೆಗಾ ಬ್ಲಾಸ್ಟಿಂಗು ಅಲೌಡ್ ಅಲ್ಲ. ಆವಾಗ ಅವ್ರಿಗೆ ಒಂದೇ ಸಮ ನೀವು ಒಂದು ವರ್ಷ ಕಷ್ಟಪಟ್ಟು ತೆಗಿಬೇಕಾಗಿರೋ ಒಂದು ಇದನ್ನು ಕಲ್ಲನ್ನು ಒಂದೇ ನೈಟ್ಗೆ ಅವರು ತೆಗಿತಾರೆ. ಸೊ ಅವ್ರಿಗೆ ಅದರಲ್ಲಿ ಲಾಭ. ಬಟ್ ನಮ್ಮ ಪರಿಸರಕ್ಕೆ ಏನೇನು ನಷ್ಟ ಆಗ್ತಿದೆ, ಸರ್ಕಾರಕ್ಕೆ ಇದರಿಂದ ಟ್ರೆಷರಿಗೆ ಸೇರಬೇಕಾಗಿರೋ ಒಂದು ಹಣ ಎಷ್ಟು ನಷ್ಟ ಆಗ್ತಿದೆ. ಅಟ್ ದ ಸೇಮ್ ಟೈಮ್ KRS ವ್ಯಾಪ್ತಿಯಲ್ಲಿ ಈ ಒಂದು ಆಲ್ರೆಡಿ ಒಂದು ರೆಕಮೆಂಡೇಷನ್ ಇದ್ದಾಗ ಅದೊಂದು ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ ಅವರು. 20 ಕಿಲೋಮೀಟರ್ ವಿಸಿನಿಟಿಯಲ್ಲಿ ನೀವು ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಹೇಳುವಾಗ ಅವರು ಒಂದು ಸ್ಟಡಿ ಮಾಡೇ ತಾನೇ ಹೇಳಿರ್ತಾರೆ. ಸೊ ಅನ್ಲೆಸ್ ಯು ಆರ್ ಗೆಟಿಂಗ್ ಆಲ್ ದೀಸ್ ಅಪ್ರೂವಲ್ಸ್ ಆ್ಯಂಡ್ ಪರ್ಮಿಷನ್ಸ್, ನೀವು ಹೇಗೆ ಮಾಡ್ತೀರಾ? ಅಲ್ಲಿ ಇಲ್ಲಿಗಲ್ ನೈಟಲ್ಲಿ ಕದ್ದು ಮುಚ್ಚಿ ಮಾಡೋ ಬ್ಲಾಸ್ಟಿಂಗ್ ಇದು ನಾನು ಹೇಳ್ತಾ ಇರೋದು. ಮೇಡಮ್, ಅದರಿಂದ ಅಪಾಯ ಇದೆ ಅನ್ನೋದು ತಜ್ಞರ ವರದಿಯಿಂದಲೇ ಸಾಬೀತಾಗಿದೆ. ಆದರೆ ಮೊನ್ನೆ ಅಷ್ಟೇ ಮೇಡಮ್, ಡ್ಯಾಮ್ ಪಕ್ಕದಲ್ಲೇ ಹೈಡ್ರೋ ಪ್ರಾಜೆಕ್ಟ್ಗೆ ಒಂದು ಬ್ಲಾಸ್ಟ್ ಮಾಡಿದ್ದಾರೆ. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾವ ಹೈಡ್ರೋ ಪ್ರಾಜೆಕ್ಟ್ಗೆ? ಅಂದರೆ ವಿದ್ಯುತ್ಗಾರ ಮಾಡ್ತಾ ಇದ್ದಾರೆ ಮೇಡಮ್, ಜಲ ವಿದ್ಯುತ್ಗಾರ, ಅದಕ್ಕೋಸ್ಕರ ಬ್ಲಾಸ್ಟ್ ಮಾಡಿದ್ದಾರೆ. ಅದು ಎಲ್ಲಿ? KRS ವರ್ಣನಾಲೆ ಇದೆಯಲ್ಲ ಮೇಡಮ್, ಹೌದು, ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಎಲ್ಲೆಲ್ಲ ಬ್ಲಾಸ್ಟ್ ಮಾಡಿದ್ದಾರೆ ಮೇಡಮ್ ಅಲ್ಲಿ. ಅಲ್ಲ, KRS ನಿಗಮದವ್ರು ಮಾಡಿದ್ರೆ ದೇ ವುಡ್ ಹ್ಯಾವ್ ಫಾಲೋಡ್ ದ ರೂಲ್ಸ್ ಅಂತ ನಾನು ನಂಬಿದ್ದೀನಿ. ಅಟ್ಲೀಸ್ಟ್ ಈ ಮಾಹಿತಿ ನನಗಿಲ್ಲ, ಬಟ್ ಖಂಡಿತ ಇದನ್ನು ಪ್ರಶ್ನಿಸ್ತೀನಿ. ಬಟ್ ಅದಲ್ಲ, ಇಫ್ ದೇ ಆರ್ ಡೂಯಿಂಗ್, ಈಗ ಲೀಗಲಾಗಿ ನೀವು ಮಾಡೋದನ್ನು ನಾನು ಅಪೋಸ್ ಮಾಡ್ತಾ ಇಲ್ಲ. ನೀವು ಕ್ಲಿಯರ್ ಒಂದು ಸ್ಪಷ್ಟವಾಗಿ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಲೀಗಲಾಗಿ ನೀವು ಪರ್ಮಿಸಬಲ್ ಅಂದರೆ ನಿಮಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳ ಪರ್ಮಿಷನು ಅವರು ಆ ಸ್ಟಡಿ ಮಾಡೇ ಕೊಟ್ಟಿರ್ತಾರೆ. ಅದನ್ನು ನಾನು ಅಪೋಸ್ ಮಾಡ್ತಾ ಇಲ್ಲ. ಬಟ್ ನೀವು ಇಲ್ಲೀಗಲಾಗಿ ಮಾಡಿ ನೀವು ಇಷ್ಟು ನೀವು ಬ್ಲಾಸ್ಟಿಂಗ್ ಮಾಡೋ ಕಡೆ ನೀವು ಮೆಗಾ ಬ್ಲಾಸ್ಟಿಂಗು, ಡಿಟೋನೇಟರ್, ಎಕ್ಸ್ಪ್ಲೋಸಿವ್ಸು ನೀವು ಯೂಸ್ ಮಾಡೋದಾದರೆ ದಟ್ ಈಸ್ ಡೆಫಿನೆಟ್ಲಿ ಅನ್ ಅಫೆನ್ಸ್. ಅದು ಮಾಡೋದು ಅದರಿಂದ ಅನಾಹುತ. ಈಗ ಕೊರೋನಾ ಬರೋಕ್ಕೆ ಮೊದಲು ನಮ್ಗೆ ಗೊತ್ತಿತ್ತಾ ಕೊರೋನಾ ಬರುತ್ತೆ ಅಂತ? ಯಾರಿಗೂ ಗೊತ್ತಿರಲಿಲ್ಲ. ಮೊದಲನೇ ಅಲೆ ಬಂತು, ಅದಾದಮೇಲೂ ರಿಲ್ಯಾಕ್ಸ್ ಆದರು. ಎರಡನೇ ಅಲೆ ಬಂತು, ಅವಾಗೇನಾಯಿತು? ಒಂದು ಸುನಾಮಿ ಬಂದಾಗೆ ಆಯಿತು. ಈಗ ನಾವೇ ಅದನ್ನು ಸ್ವಲ್ಪ ಮುಂಚಿತವಾಗಿ ಪ್ರಿವೆಂಟ್ ಮಾಡಿದರೆ ಆವಾಗ ನಾನು ಏನಾದರೂ ಬಂದು ಇಲ್ಲ ಕೊರೋನಾ ಬರುತ್ತೇನೋ, ಎಲ್ಲರೂ ಸ್ವಲ್ಪ ಮಾಸ್ಕ್ ಹಾಕ್ಕೊಳ್ಳಿ ಅಂದರೆ ನೀವು ನಿಮ್ದೇನು ಗ್ಯಾರಂಟಿ, ಇಲ್ಲಿ ಬಂದಿಲ್ವಲ್ಲ ಅಲ್ಲಿ ಬಂದಿಲ್ವಲ್ಲ ಅಂತ ನೀವು ಕೇಳ್ಬೋದಾಗಿತ್ತು. ಈಗ ಬಂದಿದೆಯಲ್ಲ, ಬಂದಮೇಲೆ ಏನು ಮಾಡೋಕ್ಕಾಗತ್ತೆ? ಇದೇ ರೀತಿ ನಾವು ಸಫರ್ ಮಾಡಬೇಕು. KRS ಡ್ಯಾಮ್ಗೆ ಯಾವ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ, ಅಪಾಯ ಇದೆ ನೋಡಿ, ನಾನು ಇದನ್ನೇ ನಾನು ನಡೆದ ಒಂದು ಪ್ರೆಸ್ ಮೀಟ್ ನಾವು ಮಾಡಿದಾಗ ಇದನ್ನು ಕ್ಲಿಯರ್ ಕಟ್ ಆನ್ಸರ್ ಕೊಟ್ಟಿದ್ದೆ. ಅಲ್ಲಿ ನಮಗೆ ಒಂದು ರಿಪೋರ್ಟ್ ಮಾಡೋದು ಬಿಟ್ಟರೆ ಅದು ಯಾವ ಪ್ರಮಾಣದಲ್ಲಿದೆ, ಏನೇನಾಗಿದೆ ಅನ್ನೋದು. ಈಗ ಮೊನ್ನೆ ಒಂದು ವಿಡಿಯೋ ನೀವೇ ನೋಡಿದ್ರಿ, ಅದು ಯಾರು ಹೋಗಿದ್ರು, ಹೇಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಕ್ಲಿಯರ್ ಕಟ್ಟಾಗಿ ಮಾಧ್ಯಮದವರೇ ಒಬ್ಬರು ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಬಂದಿರೋದ್ರಲ್ಲಿ ಅವ್ರಿಗೆ ಕಾಣಿಸ್ತು ಅಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯಿತು ಅನ್ನೋ ಒಂದು ವಿಷಯ. ಇನ್ನು ನಾವು ಡೀಪಾಗಿ ಅಲ್ಲಿ ಹೋಗಿ ನೋಡೋಕ್ಕೆ ನಮಗೆ ಪರ್ಮಿಷನ್ಸ್ ಬೇಕು, ಕರೆಕ್ಟಾಗಿ ಅದನ್ನು ನಾವು ಹೋಗಿ ಕೂತ್ಕೊಂಡು ಮಾಡೋಕ್ಕಾಗಲ್ವಲ್ಲ. ಇದನ್ನು ಪ್ರಾಪರ್ ಏಜೆನ್ಸಿ ಬಂದು ಆ ಸ್ಟಡಿ ಮಾಡಬೇಕು. ಆ ಸ್ಟಡಿ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಲ್ವಲ್ಲ? ಈಗ ನನ್ನ ಕಣ್ಣಿಗೆ ಎಲ್ಲ ಚೆನ್ನಾಗಿ, ಈಗ ನಾವು ಹೋದರೆ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ವಾಪಸ್ ಬರ್ಬೋದು. ಬಟ್ ಎಕ್ಸ್ಪರ್ಟ್ಸ್ ಹೋಗಬೇಕು, ಅದಕ್ಕೆ ಯಾರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದ್ದಾರೋ ಅವರಿಂದ ಹೋಗಿ ನಾವು ಸರ್ಟಿಫಿಕೇಟ್ ತರಬೇಕು. ಈಗ ಖಂಡಿತ ಇದಕ್ಕೇನಾದರೂ ಒಂದು ಅಂತ್ಯ ಇಲ್ಲಿ ಕಾಣಲಿಲ್ಲ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಟು ಎನಿ ಲೆವೆಲ್. ನಾನು CM ಅವ್ರ ಹತ್ರನೂ ಇದನ್ನು ನಾಡಿದ್ದು ನಮ್ಮದೊಂದು ಮೀಟಿಂಗ್ ಇದೆ, ಈ ಟಾಪಿಕ್ನ ನಾನು ತರಬೇಕು ಅಂತ ಇದ್ದೀನಿ. ಹಾಗೇ ಇವನ್ ಎಟ್ ದ ಸೆಂಟರ್ ಖಂಡಿತವಾಗ್ಲೂ ಈ ಒಂದು ವಿಷಯಕ್ಕೆ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗೋದಾದರೆ ಐ ವೋಂಟ್ ಹೆಸಿಟೇಟ್ ಟು ಆಸ್ಕ್ ಇವನ್ ಫಾರ್ CBI ಎನ್ಕ್ವೈರಿ. ಅಷ್ಟು ಮಟ್ಟಕ್ಕೆ ನಾನು ಪ್ರಿಪೇರ್ಡ್ ಆಗಿದ್ದೀನಿ. ನಮ್ಮ ಹತ್ರ
ಎಲ್ಲ ಥರದ್ದು ಅಂದರೆ ಇದಕ್ಕೆ ಸಂಬಂಧಪಟ್ಟು ಕೆ ಆರ್ ಎಸ್ ಡ್ಯಾಮ್ಗೆ ಅದು ತುಂಬ ಹತ್ತಿರದಿಂದ ವರ್ಕ್ ಮಾಡಿರೋರ ಹತ್ರದಿಂದನೇ ನಾವು ಈ ರಿಪೋರ್ಟ್ಸ್ ತಗೊಳ್ತಾ ಇದ್ದೀವಿ. ನಾನೇನು ಸುಮ್ಮನೆ ಒಂದು ಪೊಲಿಟಿಸೈಸ್ ಮಾಡೋಕ್ಕೆ ಮಾತಾಡ್ತಿಲ್ಲ, ಔಟ್ ಆಫ್ ರಿಯಲ್ ಕನ್ಸರ್ನ್ ನಾನು ಮಾತಾಡ್ತಿರೋದು. ಈ ಕೆ ಆರ್ ಎಸ್ ಅನ್ನೋದು ನಮಗೆ ಎಷ್ಟು ಮುಖ್ಯ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ವಿಚಾರ. ಬಟ್ ವಿ ಕಾಂಟ್ ಪ್ಲೇ ಗೇಮ್ಸ್, ವಿ ಕಾಂಟ್ ಟೇಕ್ ರಿಸ್ಕ್. ಏನಕ್ಕೆ ಬರಲ್ಲ? ಇಫ್ ದೆರ್ ಇಸ್ ಎನಿ ಇಲ್ಲೀಗಲ್, ಅಕ್ರಮವಾಗಿ ನಡೀತಾ ಇದೆ ಅನ್ನೋದಾದರೆ CBI ಬಂದು ಎಂಕ್ವೈರಿ ಮಾಡಲಿ. ಇಲ್ಲಿ ಇಲ್ಲ ಅನ್ನಬೇಕಾದ್ರೆ ಅದರಲ್ಲಿ ಯಾರ್ದು ಎಷ್ಟು ಪ್ರಭಾವ ಇಲ್ಲಿ ನಡೀತಾ ಇದೆ ಅಂತ ನಾವು ಊಹೆ ಮಾಡ್ಕೋಬೋದು. ಅದರಿಂದ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಬಂದು ಮಾಡುವಾಗ ನಮ್ಗೆ ಗೊತ್ತಾಗ್ಬೋದು. ಈಗ ಏನೂ ಇಲ್ಲ ಅಂತ ಆದರೆ ಅದರಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ವಲ್ಲ. ಈಗ ನೀವು ತಪ್ಪೇ ಮಾಡಿಲ್ಲ, ನೀವು ಒಂದು ಇನ್ವೆಸ್ಟಿಗೇಷನ್ ನಡೆಸೋದ್ರಿಂದ ನಿಮಗೇನು ಡ್ಯಾಮೇಜ್ ಆಗುತ್ತೆ? ಏನೂ ಆಗೋಲ್ಲ. ಅಲ್ಲಿ ಏನೂ ನಡೆದಿಲ್ಲ ಅನ್ನೋದು ಎಲ್ರಿಗೂ ಒಂದು ರಿಲೀಫ್ ಆಗುತ್ತೆ. KRS ಸೇಫ್ ಆಗಿದೆ ಅನ್ನೋವಂಥ ಒಂದು ನೆಮ್ಮದಿಯಿಂದ ನಾವು ಇರ್ತೀವಿ. ಏನಾದರೂ ಆಗಿದ್ದರೆ ಅದನ್ನು ಈಗಷ್ಟೇ ನಾವು ಎಚ್ಚೆತ್ತುಕೊಂಡು ಕರೆಕ್ಟಿವ್ ಮೆಷರ್ಸ್ನ ಮಾಡಬೇಕು. ಇದೊಂದೇ ನನ್ನ ಅಂತಿದ್ದಾರೆ. ನಮ್ಮ ಹತ್ರ ಇರೋ ಒಂದು ರಿಪೋರ್ಟಲ್ಲಿ ಅದು ಈ ಥರದ್ದು ಒಂದು ಕ್ರ್ಯಾಕ್ಸು, ಲೀಕೇಜು, ಸೀಪೇಜು ಇದೆಲ್ಲ ಇರೋದ್ರಿಂದನೇ ಆವಾಗ ನೀರಾವರಿ ಸಚಿವರು DK ಶಿವಕುಮಾರ್ ಅವರಿದ್ದಾಗ ಆ ಒಂದು ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದರು ಅನ್ನೋ ಒಂದು ರಿಪೋರ್ಟು. ಈ ಬರೀ ರಿಪೋರ್ಟ್ಸಲ್ಲೆಲ್ಲ ಮಾಧ್ಯಮಗಳಲ್ಲಿ ಬಂದಿದ್ದು ಲಿಂಕ್ಸ್ ಇದೆ ನನ್ನ ಹತ್ರ. ಹಿಂದೂ ಪೇಪರಲ್ಲಿ, ಟೈಮ್ಸ್ ಆಫ್ ಇಂಡಿಯಲ್ಲಿ, TV9 ಎಲ್ಲ ಕಡೆನೂ ಬಂದಿರೋವಂಥ ಒಂದು ರೆಕಾರ್ಡ್ಸ್ ಇದೆ ಇದೆಲ್ಲ. ಸೊ ಇದನ್ನೆಲ್ಲ ಇಟ್ಟುಕೊಂಡೇ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸಚಿವರು ಹೇಳ್ತಾರೆ ಮತ್ತು ಜನಪ್ರತಿನಿಧಿಗಳು ಹೇಳ್ತಾರೆ, ಯಾವುದೇ ರೀತಿಯ ನೋಡಿ, ಅವರವರ ನಿಲುವು ಅವ್ರದ್ದು, ಇದು ನನ್ನ ನಿಲುವು, ಇದು ನಾನು ನಂಬಿರೋದು, ಇದು ನನ್ನ ಅನಿಸಿಕೆ. ಅವರ ನಿಲುವು ಏನಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಮೇಡಮ್, ದಿಶಾ ಮೀಟಿಂಗ್ ಬಗ್ಗೆ ನಂಬರ್ 1 ಅಂತ ಹೇಳಿದ್ರೆ ಅಪ್ರಿಷಿಯೇಷನ್ ಸಿಕ್ಕಿದೆ ಅಂತ ಹೇಳ್ತಾರೆ ಪ್ರಧಾನಿ. ಅಪ್ರಿಷಿಯೇಷನ್ ಸಿಕ್ಕಿದೆ ದಿಶಾ ಮೀಟಿಂಗ್. ಅಪ್ರಿಸಿಯೇಷನ್ ಅಲ್ಲ, ಇಟ್ಸ್ ಅ ರೆಕಾರ್ಡ್, ಇಟ್ಸ್ ಅ ಫ್ಯಾಕ್ಟ್. ನಿಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲೇ ಬಂದಿದೆ ಅದು ಒಂದು ಪ್ರತಿಯೊಂದು ಮೀಟಿಂಗ್ ಆದಮೇಲೆ ಒಂದು ನೆಕ್ಸ್ಟ್ ಡೇಗೆ CEO ಅವರು ಅಪ್ಲೋಡ್ ಮಾಡ್ತಾರೆ ದಿಶಾ ಮೀಟಿಂಗ್ದು ನಡೆದಿರೋದು ಅಲ್ಲಿ ಸೆಂಟ್ರಿಗೆ. ಸೊ ಅವ್ರ ಹತ್ರ ರೆಕಾರ್ಡ್ ಡೇಟ್ ಅವರು ಚೆಕ್ ಮಾಡ್ತಾರೆ, ಯಾವ MP ಎಷ್ಟು ಮೀಟಿಂಗ್ಸ್ ಕಂಡಕ್ಟ್ ಮಾಡಿದಾರಾ ಇಲ್ವೋ ಅನ್ನೋದು ಒಂದು ರೆಕಾರ್ಡ್ ಇರುತ್ತೆ ಪಾರ್ಲಿಮೆಂಟ್ ಇದರಲ್ಲಿ. ಸೊ ಅಲ್ಲಿಂದ ವಾಪಸ್ಸು ನಮಗೆ ZP CEOಗೆ ಬರುತ್ತೆ ಮಾಹಿತಿ, ಯಾರು ಎಷ್ಟು ಮೀಟಿಂಗ್ಸ್ ಮಾಡಿದ್ದಾರೆ, ಯಾರು ನಂಬರ್ 1 ಆಗಿದ್ದಾರೆ. ಇದು ಅಪ್ರಿಸಿಯೇಷನ್ ಅಲ್ಲ, ಫ್ಯಾಕ್ಟು. ಇಲ್ಲ ಪ್ರಧಾನಿ ಅಲ್ಲ ನಾನು ಹೇಳೋದು, ಇಟ್ ಈಸ್ ಎಂಕರೇಜ್ಡ್ ಬೈ ದ ಸ್ಪೀಕರ್ ಆಗಿರಲಿ, CM ಅವ್ರ ಕಡೆಯಿಂದನೂ ಸೂಚನೆ ಎಲ್ಲ MP ಗಳಿಗೂ ಹೋಗುತ್ತೆ. ಈ ಕ್ವಾರ್ಟರ್ಲಿ ಮೀಟಿಂಗ್ ಮಾಡೋದನ್ನು ತಪ್ಪದೇ ಮಾಡಿ ಅನ್ನೋ ಒಂದು ಸೂಚನೆ CM ಅವರಿಂದನೂ ಬರುತ್ತೆ ರೆಗ್ಯುಲರ್ಲಿ ನಾವು. ಬಟ್ ಇಲ್ಲಿ ಮಾಡೋದ್ರಿಂದ ನಮಗೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಏನೇನು ನಡೀತಿದೆ ಅನ್ನೋವಂಥ ಮಾಹಿತಿ ನಮಗೂ ಅಪ್ಡೇಟ್ ಆಗುತ್ತೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಸ್. ಅಶ್ವತಿ, ಜಿಪಂ CEO ದಿವ್ಯಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅಶ್ವಿನಿ, ಉಪವಿಭಾಗಾಧಿಕಾರಿ ಐಶ್ವರ್ಯ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಧನಂಜಯ ಮತ್ತು ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.